Hello guys, welcome to Amogosha IAS Case Academy YouTube channel and Madhu Kiran Gaudru YouTube channel. ಇವತ್ತಿನ ಕ್ಲಾಸ್ ಬಂದು ಕ್ಲಾಕ್ ಮೇಲೆ ಆಗಿರುತ್ತೆ. ಈ ಕ್ಲಾಸಸ್ ಬಂದು ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ SSC, RRB, ಬ್ಯಾಂಕಿಂಗ್ ಮತ್ತು KPSC ಎಕ್ಸಾಮ್ಸು ಮತ್ತು ಆ್ಯಂಡ್ KA ಎಕ್ಸಾಮ್ಸ್ಗೆ ಹೆಲ್ಪ್ ಆಗುವಂಥ ಟಾಪಿಕ್ ಆಗಿರುತ್ತೆ. ಅದರಲ್ಲಿ ಫಸ್ಟು ನೋಡ್ತಾ ಹೋಗ್ತೀವಿ ಅಂದಾಗ ಏನು ಟಾಪಿಕ್ ಆಗಿರುತ್ತೆ ಮೀನ್ಸ್ ಇದರಲ್ಲಿ ಕ್ಲಾಕಲ್ಲಿ ಯಾವ ಥರ ಕ್ವಶನ್ಸ್ಗಳು ಅರೈಸ್ ಆಗುತ್ತೆ ಅಂದರೆ ಫಸ್ಟ್ ಒಂದು ಟೈಪಲ್ಲಿ ಮಿರರ್ ಅಂತ ಕೇಳ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಗಡಿಯಾರನ ನಾವು ನೋಡ್ತಾ ಇದ್ದೀವಿ ಅಂದಾಗ ರಿಯಲ್ ಫೇಸಲ್ಲಿ ನೋಡ್ತಾ ಇದ್ದೀವಿ ಅಂದರೆ 9 ಗಂಟೆ ಕಾಣುತ್ತೆ ಅಂದರೆ ಅದನ್ನ ಏನಾದರೂ ನಾವು ಮಿರರಲ್ಲಿ ಇಮೇಜ್ ಫಾರ್ಮೆಟಲ್ಲಿ ನೋಡ್ತಾ ಹೋಗ್ತೀವಿ ಅಂದರೆ ಮಿರರ್ ಇಮೇಜ್ ಫಾರ್ಮೆಟಲ್ಲಿ ನೋಡ್ತೀವಿ ಅಂದರೆ ಆ 3 ಗಂಟೆ ಏನಾಗುತ್ತೆ ಅಥವಾ 9 ಗಂಟೆ ಏನಾಗುತ್ತೆ. ಫಾರ್ ಎಕ್ಸಾಂಪಲ್ ಇದು ಆ್ಯಕ್ಚುಯಲ್ ಟೈಮ್ ರಿಯಲ್ ಇಮೇಜು 3 ಗಂಟೆ ತೋರಿಸ್ತಾ ಇದೆ. ಅದನ್ನೇ ನಾನು ಕನ್ನಡಿಯಲ್ಲಿ ನೋಡ್ತಾ ಇದ್ದೀನಿ. ಇಲ್ಲಿ ಒಂದು ಕನ್ನಡಿ ಇಟ್ಟು ನೋಡ್ತೀನಿ ಅಂದರೆ ಎಷ್ಟು ಗಂಟೆ ತೋರಿಸ್ತಾ ಇದೆ? 9 ಗಂಟೆ ತೋರಿಸಿದೆ. ಹಾಗಾದರೆ ಮಿರರ್ ಇಮೇಜಲ್ಲಿ ಯಾವ ಥರ ಟೈಮಿಂಗ್ಸ್ ಬರುತ್ತೆ ಅನ್ನೋದನ್ನು ಕೇಳ್ತಾ ಹೋಗ್ತಾರೆ ಫಸ್ಟ್ ಟೈಪಲ್ಲಿ. ಅದನ್ನು ಒಂದು ಕ್ವಶನ್ ನೋಡ್ತಾ ಹೋಗೋಣ. ನೋಡಿ, ವೆನ್ ದ ಟೈಮ್ ಈಸ್ 3 o'clock, ಹೌ ಮಚ್ ಟೈಮ್ ಡಸ್ ಅಪಿಯರ್ಸ್ ಇನ್ ಎ ಮಿರರ್. ಅಂದರೆ 3 ಗಂಟೆ ಇದ್ದಾಗ ಗಡಿಯಾರ ನೋಡಿದ್ರೆ ನನಗೆ ಯಾವ ಟೈಮ್ ಕಾಣುತ್ತೆ ಅಂತ ಅವ್ರು ಕೇಳ್ತಾ ಇದ್ದಾರೆ. 3 ಗಂಟೆನ ನನ್ನ ಗಡಿಯಾರನ ಆ್ಯಕ್ಚುಯಲ್ ಟೈಮ್ ಈಸ್ 3 o'clock. ಇದನ್ನು ನಾನು ಏನಾದರೂ ಒಂದು ಮಿರರ್ ಕೊಟ್ಟು ಇಲ್ಲಿ ನೋಡಿದ್ರೆ ನನ್ನ ಟೈಮ್, ವಾಟ್ ಈಸ್ ಅವರ್ ಟೈಮ್ ಚೇಂಜ್ ಆಗುತ್ತಲ್ವ? ಯಾಕೆ ಮಿರರಲ್ಲಿ ನೋಡ್ತೀನಿ ಅಂದರೆ ಈ ಚಿಕ್ಕ ಮುಳ್ಳು ಏನಾಗುತ್ತೆ, ಎತ್ ಕಡೆ ಬರುತ್ತೆ, ಈ ಸೈಡ್ ಬರುತ್ತೆ. ಓಕೆನಾ? ಆ್ಯಂಡ್ ದೆನ್ ಈ ಚಿಕ್ಕ ಮುಳ್ಳು ಇಲ್ಲಿ ಬರುತ್ತೆ. ಹಾಗಾದ್ರೆ ದೊಡ್ಡ ಮುಳ್ಳು ಇಲ್ಲೇ ಇರುತ್ತೆ, ಚೇಂಜ್ ಆಗುತ್ತಾ? ಹಾಗಾದರೆ ಟೈಮ್ ಎಷ್ಟಾಗಿದೆ ಈಗ ನನ್ನ ಮಿರರಲ್ಲಿ? 9 ಗಂಟೆ ತೋರಿಸುತ್ತೆ. ಪ್ರತಿ ಸತಿನೂ ನಾನು 9 ಗಂಟೆ ಅನ್ನೋದನ್ನ ಒಂದು ಗಡಿಯಾರ ಬರೆಯೋಕ್ಕಾಗುತ್ತಾ ಪ್ರತಿ ಸತಿನೂ? ಹಾಗಾದ್ರೆ ಒಟ್ಟು ಒಂದು ಕ್ಲಾಕ್ ಅಂದರೆ ಎಷ್ಟು ಟೈಮ್ ಕೊಡ್ತಾರೆ? ಹೌ ಮಚ್ ದ ಟೈಮ್? ಎಷ್ಟು? ಒಂದು ಗಡಿಯಾರದಲ್ಲಿ ಎಷ್ಟು ಗಂಟೆ ಕಾಣುತ್ತೆ ನಮಗೆ? 12 ಗಂಟೆ ಕಾಣುತ್ತೆ. ಆದರೆ ಈ 12 ಗಂಟೆನ ನಾವು ಏನಂತ ಬರಿಬೋದು? ಇನ್ನೊಂದು ಥರ ಬರಿಬೋದು. 11 o'clock 60 minutes ಅಂತ ಬರಿಬೋದಾ? 11 ಗಂಟೆ 60 ನಿಮಿಷ. ಏನಾದ್ರು ಚೇಂಜಸ್ ಇದೆಯಾ? ಯಾಕೆ 11 ಗಂಟೆ 60 ನಿಮಿಷ ಬರಿತಾ ಇದ್ದೀನಿ ಅಂದಾಗ ಫಾರ್ ಎಕ್ಸಾಂಪಲ್ ಇಲ್ಲಿ 12 ಗಂಟೆ 5 ನಿಮಿಷ, 10 ನಿಮಿಷ, 3 ನಿಮಿಷ ಎಲ್ಲ ಬರ್ತಾ ಹೋಗುತ್ತೆ. ಹಾಗಾದರೆ ನಿಮಿಷ 0 ಅಲ್ಲಿದ್ದರೆ ವಿ ಕೆನಾಟ್ ಫೈಂಡ್. ಯಾಕೆಂದ್ರೆ 0 ಅಲ್ಲಿದ್ದಾಗ ನಾವೇನಾದರೂ ಕ್ಯಾರಿ ಆನ್ ತಗೊಳಕ್ಕೆ ಹೋಗ್ತೀವಿ ಅಂದರೆ 0 ಏನಂತ ಮಾಡ್ತೀವಿ? 9 ಅಂತ ಮಾಡ್ತಾ ಹೋಗ್ತೀವಿ. ನಮಗೆ ಎಲ್ಲಿಗೆ ಎಂಡ್ ಆಗಬೇಕಾಗಿರೋದು 60 ಅಲ್ವಾ? ಅದಕ್ಕೋಸ್ಕರ 11 ಗಂಟೆ 60 ನಿಮಿಷ ಅಂತ ತಾಂತೀವಿ. ಈ 11 ಗಂಟೆ 60 ನಿಮಿಷಕ್ಕೆ 11 ಗಂಟೆ 60 ನಿಮಿಷಕ್ಕೆ ನನ್ನ ಟೈಮ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ? ಆ್ಯಕ್ಚುಯಲ್ ಆಗಿ ಎಷ್ಟು ಕೊಟ್ಟಿದ್ದಾರಪ್ಪ? 3 ಗಂಟೆ ಕೊಟ್ಟಿದ್ದಾರೆ. 3 ಗಂಟೆ ಕೊಟ್ಟಿರೋದ್ರಿಂದ ಆ 3 ಗಂಟೆನ ಇಲ್ಲಿ ಸಪ್ರೇಟ್ ಮಾಡಿ. 0 6ಅಲ್ಲಿ 0 ಹೋದರೆ 6. ಹಾಗಾದ್ರೆ ಎಷ್ಟಾಯಿತು? 11ಅಲ್ಲಿ 3 ಹೋದರೆ 8 o'clock 60 minutes ಅಂತ ಬರ್ತಿದೆ. ಆದರೆ 8 o'clock 60 minutes ಅಂದರೆ 60 minutes ಅಂದರೆ 9 ಗಂಟೆ, 9 o'clock. ಓಕೆನಾ? ಕ್ಲಿಯರ್? 9 o'clock ಆಗಿರುತ್ತೆ ಟೈಮಲ್ಲಿ. ಓಕೆನಾ? ನಾವು ಇಲ್ಲಿ ಮಿರರಲ್ಲಿ ನೋಡಿದಾಗ ಅದೇ ಟೈಮಿಂಗ್ಸೇ ಬಂದಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ವೆನ್ ದ ಟೈಮ್ ಈಸ್ 10:30 ಹೌ ಇಟ್ ಲುಕ್ಸ್ ಇನ್ ದಿ ಮಿರರ್. ಅಂದರೆ ಈಗ ಗಡಿಯಾರದಲ್ಲಿ 10 ಗಂಟೆ 30 ನಿಮಿಷ ಆಗಿದ್ದಾಗ ಮಿರರಲ್ಲಿ ನೋಡಿದಾಗ ಯಾವ ಥರ ಕಾಣುತ್ತೆ ಅಂತ ಕೇಳ್ತಿದ್ದಾರೆ. ನೋಡಿ, ಟೈಮ್ ಎಷ್ಟು ಕಾಣ್ತಿದೆ ನಮಗೆ? 10 o'clock 30 minutes ಅಂತ ಕಾಣ್ತಿದೆ. ಇಲ್ಲೊಂದು ಮಿರರ್ ಇಟ್ಟು ನೋಡಿದಾಗ ನಮ್ಗೆ ಯಾವ ಥರ ಕಾಣುತ್ತೆ ಅಂತ ಕೇಳ್ತಿದ್ದಾರೆ. ಹಾಗೇನಾಗುತ್ತೆ, ಮಿರರ್ ಇಟ್ಟು ನೋಡಿದಾಗ ಈ ಮುಳ್ಳು ಏನಾಗಿರುತ್ತೆ? ಇಟ್ ವಿಲ್ ಬಿ ಚೇಂಜ್. ಎಲ್ಲಿಗೋಗುತ್ತೆ? ಈಗ 10 ಮತ್ತು 11 ನಡುವೆ ಇದೆ ಚಿಕ್ಕ ಮುಳ್ಳು. ಹಾಗಾದ್ರೆ ಇಲ್ಲಿ ಎಲ್ಲಿ ಹೋಗುತ್ತೆ? 1 ಮತ್ತು 2 ನಡುವೆ ಇಲ್ಲಿ ಬಂದ್ಬಿಡುತ್ತೆ. ಓಕೆನಾ? ಎಲ್ಲಿ ಬರುತ್ತೆ ಈ ಮುಳ್ಳು? 1 ಮತ್ತು 2 ನಡುವೆ ಬರುತ್ತೆ. ಮತ್ತು ಈ ದೊಡ್ಡ ಮುಳ್ಳು ಕೊಟ್ಟಿದ್ದಾನಲ್ಲ 6 ಹತ್ರ, ಈ 6 ಹತ್ರ ಇರೋದು ಏನೋ ಚೇಂಜಸ್ ಆಗುತ್ತಾ? ಇಲ್ಲ. ಹಾಗಾದ್ರೆ ಟೈಮ್ ಎಷ್ಟಾಗಿರುತ್ತೆ? 1 ಗಂಟೆ 30 ನಿಮಿಷ ಆಗಿರುತ್ತೆ. ಮೀನ್ಸ್ 11 o'clock 60 minutesಲ್ಲಿ ಎಷ್ಟು ಮೈನಸ್ ಮಾಡಬೇಕು? 10 o'clock 30 minutesನ್ನು ಮೈನಸ್ ಮಾಡ್ತೀವಿ. 0 6ಅಲ್ಲಿ 3 ಹೋದರೆ 3, 1ಅಲ್ಲಿ 0 ಹೋದರೆ 1, 1ಅಲ್ಲಿ 1 ಅಂದರೆ 0. ಆದರೆ ಟೈಮ್ ಎಷ್ಟಾಗಿರುತ್ತೆ ಅಂದರೆ 1 ಗಂಟೆ 30 ನಿಮಿಷ ಆಗಿರುತ್ತೆ. 1 o'clock 30 minutes ಆಗಿರುತ್ತೆ ಟೈಮ್. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡ್ಬೋದಾ? ಓಕೆ, ವೆನ್ ದ ಟೈಮ್ ಈಸ್
6:07 how it looks in the mirror. 6 ಗಂಟೆ 7 ನಿಮಿಷ ಆಗಿದ್ದಾಗ ನಮಗೆ ಗಡಿಯಾರ ನಮ್ಮ ಕನ್ನಡಿಯಲ್ಲಿ ನೋಡಿದಾಗ ಯಾವ ಥರ ಕಾಣುತ್ತೆ ಅಂದರೆ ಇಲ್ಲಿ ನೋಡಿ 6 ಗಂಟೆ 7 ನಿಮಿಷ ಆಗಿರುತ್ತೆ. ಎಷ್ಟು? 6:07. ಇದನ್ನು ನಾನು ಗಡಿಯಾರದಲ್ಲಿ ನಾನು ಎಕ್ಸಾಕ್ಟಾಗಿ ನೋಡ್ತಾ ಹೋಗ್ತೀನಿ ಅಂದರೆ ಏನಾಗುತ್ತೆ, ಈ ದೊಡ್ಡ ಮುಳ್ಳು ಇದೆಯಲ್ಲ, ಈ ದೊಡ್ಡ ಮುಳ್ಳು ಏನಾಗುತ್ತೆ, ಇಟ್ ವಿಲ್ ಬಿ ಚೇಂಜ್ ಫಾರ್ 10 ಮತ್ತು 11 ಹತ್ರ ಬರುತ್ತೆ ಇಲ್ಲಿ, ಓಕೆನಾ, ದೊಡ್ಡ ಮುಳ್ಳು. ಆದರೆ ಈ ಚಿಕ್ಕ ಮುಳ್ಳು ಏನಾದ್ರು ಚೇಂಜಸ್ ಆಗುತ್ತೆ, ಅಲ್ಲೇ ಇರುತ್ತಾ? ಈಗ 6 ಮತ್ತು 7 ಒಂದು ಸ್ವಲ್ಪ ಮುಂದಕ್ಕೆ ಹೋಗೈತೆ, ಹೋಗಿಲ್ವಾ? ಹೋಗಿದ್ಯಾ? ಹಾಗಾದರೆ ಈ ಮುಳ್ಳು 5 ಮತ್ತು 6 ಒಂದು ಸ್ವಲ್ಪ ಹಿಂದಕ್ಕೆ ಬರುತ್ತಾ? ಆಗ ಇದ್ರೂ ಸಹ ಚೇಂಜ್ ಆಗುತ್ತೆ. ಹಾಗಾದರೆ ಟೈಮ್ ಎಷ್ಟು? 5 ಗಂಟೆ 57 ನಿಮಿಷ ಆಗಿರುತ್ತೆ. ಆದರೆ ಅಕ್ಯುರೇಟಾಗಿ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ ಅಂದರೆ 11:60 ಸಪ್ರೇಟ್ ಮಾಡಿ ಎಷ್ಟು? 6 ಗಂಟೆ 7 ನಿಮಿಷನ 6:07. 0 10 10ಅಲ್ಲಿ 7 ಹೋದರೆ 3 5. ನೆಕ್ಸ್ಟ್ 11ಅಲ್ಲಿ 6 ಹೋದರೆ 5. 5 ಗಂಟೆ 53 ನಿಮಿಷ. ಆನ್ಸರ್ ಟೈಮ್ ವಿಲ್ ಬಿ 5:53. ಓಕೆನಾ? 5 ಗಂಟೆ 53 ನಿಮಿಷ ಟೈಮ್ ಆಗಿರುತ್ತೆ. ಹಾಗಾದ್ರೆ ವಾಟ್ ಈಸ್ ದ ಮಿರರ್ ಇಮೇಜ್ ಆಫ್ 11:45? 11 ಗಂಟೆ 45 ನಿಮಿಷದ ಮಿರರ್ ಇಮೇಜ್. 11:60 ಎಷ್ಟು ಮೈನಸ್ ಮಾಡ್ತೀವಿ? 11:45 ಮೈನಸ್ ಮಾಡ್ತೀವಿ. 0 ಏನಂತ ಬರಿಬೋದು? 10. 10ಅಲ್ಲಿ 5 ಹೋದರೆ 5. ಇಲ್ಲಿ ಎಷ್ಟಿರುತ್ತೆ? 5 ಇರುತ್ತೆ. 5ಅಲ್ಲಿ 4 ಹೋದರೆ 1. ನೆಕ್ಸ್ಟ್ 1ಅಲ್ಲಿ 1 0 0. ಹಾಗಾದರೆ 0:15 ಅಂತ ಬರ್ತಿದೆ. ಹಾಗಾದರೆ ಈ 0 ಅಂದರೆ ಎಷ್ಟಿದೆ? 12. 12 ಗಂಟೆ 15 ನಿಮಿಷ ಆಗಿರುತ್ತೆ. 12:15 ಆಗಿರುತ್ತೆ. When the time is 12:10 how it's look in the mirror? 12 ಗಂಟೆ 10 ನಿಮಿಷ ಯಾವ ಥರ ಕಾಣುತ್ತೆ? ಈಗ 11:60 ನಾವು ಇಲ್ಲಿ 12:10 ಅಂತಿದೆ, ಏನಂತ ಬರ್ಕೊಬೇಕಾಗುತ್ತೆ? 12ನ 00:10 ಅಂತ ಬರ್ಕೊಬೇಕಾಗುತ್ತೆ. ಹಾಗಾದರೆ 0 6ಅಲ್ಲಿ 1 ಹೋದರೆ 5 ಮೀನ್ಸ್ 11:50 ಆಗಿರುತ್ತೆ. ಸರ್ ನಾನು ಇದನ್ನು ಕನ್ವರ್ಷನ್ ಮಾಡ್ಕೊಳಕ್ಕಲ್ಲ, ನೀವು ಇಲ್ಲಿ ಆಲ್ರೆಡಿ 12 ಅವರ್ಸಿಗೆ ಮಾಡ್ತೀರಾ, ನಾನು 24 ಅವರ್ಸಿಗೆ ಬರ್ಕೊತೀನಿ. ಓಕೆ, ಯು ಕ್ಯಾನ್ ರೈಟ್ ಇಟ್. 24 ಅವರ್ಸ್ನ ಏನಂತ ಬರಿಬೋದು ನಾವು? 23:60 ಅಂತ ತೊಗೊಬೋದು. ಹಾಗಾದರೆ ಎಷ್ಟಾಗುತ್ತೆ ಈಗ? 12/10. 0 6ಅಲ್ಲಿ 1 ಹೋದರೆ 5. ನೆಕ್ಸ್ಟು 3ಅಲ್ಲಿ 2 ಹೋದರೆ 1. 2ಅಲ್ಲಿ 1 ಹೋದರೆ 1. ಹಾಗಾದರೆ ಟೈಮ್ ಎಷ್ಟಾಗುತ್ತೆ? 11 ಗಂಟೆ 50 ನಿಮಿಷ. ಹಿಂಗೆ ಚೆಕ್ ಮಾಡಿದ್ರು 11 ಗಂಟೆ 50 ನಿಮಿಷ, ಇಲ್ಲಿ ಚೆಕ್ ಮಾಡಿದ್ರು 11 ಗಂಟೆ 50 ನಿಮಿಷನೇ ಆಗಿರುತ್ತೆ. ಓಕೆ, ಟೇಕ್ ಡೌನ್. ಓಕೆ, ವೆನ್ ದ ಟೈಮ್ ಈಸ್ 12:30 how it looks in the mirror? 12 ಗಂಟೆ 30 ನಿಮಿಷ ಏನಂತ ಬರಿತೀವಿ? 23 hours 60 ಅಲ್ಲಿ 12:30 ಸಪ್ರೇಟ್ ಮಾಡ್ತೀವಿ. 0 6ಅಲ್ಲಿ 3 ಹೋದರೆ 3 ಆ್ಯಂಡ್ ದೆನ್ 3ಅಲ್ಲಿ 2 ಹೋದರೆ 1. 1ಅಲ್ಲಿ 2ಅಲ್ಲಿ 1 ಹೋದರೆ 1. ಆದರೆ ಟೈಮ್ ಎಷ್ಟಾಗಿರುತ್ತೆ? 11 ಗಂಟೆ 30 ನಿಮಿಷ ಆಗಿರುತ್ತೆ ನಾವು ಮಿರರಲ್ಲಿ ನೋಡಿದ್ರೆ. ಓಕೆ, ಟೇಕ್ ಡೌನ್. The image of the clock in the mirror is seen in 1:10. What is the right time? ಅಂದರೆ ಇದನ್ನು ಗಡಿಯಾರದಲ್ಲಿ 1 ಗಂಟೆ 10 ನಿಮಿಷ ನೋಡಿದಾಗ ಸರಿಯಾದ ಸಮಯ ಏನಾಗಿರುತ್ತೆ? 11 ಗಂಟೆ 60 ನಿಮಿಷದಲ್ಲಿ 1 ಗಂಟೆ 10 ನಿಮಿಷ ಸಪ್ರೇಟ್ ಮಾಡಿದ್ರೆ 0. 6ಅಲ್ಲಿ 1 ಹೋದರೆ 5. 11ಅಲ್ಲಿ 1 ಹೋದರೆ 10. ಹಾಗಾದರೆ ಟೈಮ್ ಏನಾಗಿರುತ್ತೆ ಅಂದರೆ 10 ಗಂಟೆ 50 ನಿಮಿಷ ಇರುತ್ತೆ. 10:50 ಆಗಿರುತ್ತೆ ಟೈಮ್. ಓಕೆ, ಈಗ ಟೈಪ್ 1ನಲ್ಲಿ ಮಿರರ್ ಇಮೇಜಸ್ನ ಕ್ವಶನ್ಸ್ ನೋಡ್ತಾ ಇದ್ದು. ಇವಾಗ ಆ್ಯಂಗಲ್ಸ್ ಮೇಲೆ ಯಾವ ಥರ ಕ್ವಶನ್ಸ್ಗಳು ಆ್ಯಂಗಲ್ಸ್ ಮೇಲೆ ಗಡಿಯಾರದ ಮೇಲೆ ಕೇಳ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲೇ ಒಂದು ಗಡಿಯಾರ ಕೊಟ್ಟಿದ್ದೀನಿ. ಈ ಗಡಿಯಾರದಲ್ಲಿ ಈಗ ಇದೆಷ್ಟು ಆ್ಯಂಗಲ್ ಇವೆಲ್ಲ ಕೇಳೋದು ಎಲ್ಲ ಇದರಲ್ಲಿ ಬರ್ತಾ ಹೋಗುತ್ತೆ. ಓಕೆನಾ? ಅಂದರೆ ಫಸ್ಟು ನಮ್ಗೆ ಆ್ಯಂಗಲ್ಸ್ ಗೊತ್ತಿರಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇದು ಟೈಮು 3 ಗಂಟೆ ಅಂತ ನಾವು ಇಮ್ಯಾಜಿನ್ ಮಾಡಿದ್ರೆ ವಾಟ್ ಈಸ್ ದ ಆ್ಯಂಗಲ್? 90 ಡಿಗ್ರಿ.
ಅಥವಾ ಈ ಟೈಮನ್ನು 9 ಗಂಟೆ ಅಂತ ಇಮೇಜ್ ಮಾಡಿದ್ರೆ ವಾಟ್ ಈಸ್ ದ ಆ್ಯಂಗಲ್? 90 ಡಿಗ್ರಿ. ಔಟರಲ್ಲಿ ನೋಡ್ತೀನಿ ಅಂದರೆ 270 ಡಿಗ್ರಿ. ಅಥವಾ ಈಗ ನಾನು ಏನಾದರೂ ಸ್ಟ್ರೈಟ್ ಲೈನಲ್ಲಿ ಬರುತ್ತೆ ಅಂದರೆ 180 ಡಿಗ್ರಿ. ಅಥವಾ ಸ್ಟ್ರೈಟ್ ಮೀನ್ಸ್ 12 ಗಂಟೆ ಟೈಮೇ ನೋಡ್ತಾ ಇದ್ದೀವಿ ಅಂದರೆ 0 ಡಿಗ್ರಿ. ಓಕೆನಾ? ಇದ್ರ ಮೇಲೆ ಯಾವ ಥರ ಕ್ವಶನ್ ಬರುತ್ತೆ ಅಂದರೆ ಆ್ಯನ್ ಆ್ಯಕ್ಚುಯಲ್ ಕ್ಲಾಕ್ ಶೋಸ್ 8 o'clock ಅಂದರೆ ಒಂದು ಚೆನ್ನಾಗಿರೋ ಗಡಿಯಾರ 8 ಗಂಟೆ ಸಮಯವನ್ನು ತೋರಿಸ್ತಾ ಇರುತ್ತಂತೆ. ಅಂದರೆ ಯಾವಾಗ? ಮಾರ್ನಿಂಗಲ್ಲಿ, ಬೆಳಗ್ಗಿನ ಜಾವ. ಥ್ರೂ ಹೌ ಮೆನಿ ಡಿಗ್ರೀಸ್ ವಿಲ್ ಬಿ ದಿ ಅವರ್ ಆ್ಯಂಡ್ ರೊಟೇಟ್. ಅಂದರೆ 8 ಗಂಟೆ ಇದ್ದಿದ್ದು ಅವರ್ ಆ್ಯಂಡು ರೊಟೇಟ್ ಆಗೇ ಆಗುತ್ತಲ್ವ? ನಿಲ್ಲುತ್ತಾ? ಯಾವ ನಿಲ್ಲೋದು? ಶುಲ್ಲ ಆದಾಗ ರೊಟೇಟ್ ಆಗ್ತಾ ಇರುತ್ತೆ. ವೆನ್ ದ ಕ್ಲಾಕ್ ಶೋಸ್ 2 o'clock ಅಂದರೆ 8 ಗಂಟೆ ಇದ್ದಿದ್ದು ಬೆಳಗಿನ ಜಾವ, ಈಗ ಏನಾಗ್ತಿದೆ 2 ಗಂಟೆ ಅಂತ ತೋರಿಸಿದ್ದು ಯಾವಾಗ? ಆಫ್ಟರ್ನೂನಲ್ಲಿ. ಆಯಿತಾ? ಹಾಗಾದರೆ ಎಷ್ಟು ಡಿಗ್ರಿ ಅದು ಮುಂದಕ್ಕೆ ಹೋಯ್ತು ಅಂತ ಕೇಳ್ತಿದ್ದಾರೆ. ನೋಡಿ, ಮಾರ್ನಿಂಗಲ್ಲಿ ನೋಡಿದಾಗ ಎಷ್ಟಿತ್ತು? ಮಾರ್ನಿಂಗಲ್ಲಿ ನೋಡಿದಾಗ ಎಷ್ಟಿತ್ತಪ್ಪ? 8 ಗಂಟೆ ಇತ್ತು. ಇವಾಗ ನೋಡ್ತಾ ಇದ್ದೀನಿ ಎಷ್ಟು ಗಂಟೆ ಇದೆ? 2 ಗಂಟೆ. ಹಾಗಾದ್ರೆ ಇದನ್ನೇ ತಾನೇ ಅವರ್ ಹ್ಯಾಂಡ್ ಅನ್ನೋದು ನಾವು. ಇದೇನು ಅವರ್ ಹ್ಯಾಂಡು? ಹಾಗಾದ್ರೆ ಈ ಅವರ್ ಹ್ಯಾಂಡ್ ಇಲ್ಲಿದ್ದು ಇಲ್ಲಿಗೆ ಬಂದೈತೆ ಅಂದರೆ ಎಷ್ಟು ಡಿಗ್ರಿ ಹೋಯ್ತು ಅಂತ ಕೇಳ್ತಿದ್ದಾರೆ. ಆಗ ನೀವೇನು ಮಾಡಬೇಕು? 1 ಗಂಟೆಗೆ ಎಷ್ಟು ಡಿಗ್ರಿ ಅಂತ ಫೈಂಡ್ ಔಟ್ ಮಾಡಬೇಕು. 1 ಅವರ್ಗೆ ಎಷ್ಟು? ಹೌ ಮೆನಿ ಡಿಗ್ರೀಸ್? ಅಂದರೆ ಫಸ್ಟ್ ಅದು ನೋಡೋಕ್ಕೂ ಮುಂಚೆ ಇದು ಯಾವ ಥರ ಇದೆ? ಸರ್ಕಲ್ ಅಂದರೆ ಎಷ್ಟು ಡಿಗ್ರಿ ಇರುತ್ತೆ? ಎಷ್ಟಪ್ಪ? 360 ಡಿಗ್ರಿ. ಹಾಗಾದರೆ ಹೌ ಮೆನಿ ಡಿವಿಷನ್ಸ್ ಆರ್ ದೇರ್ ಇನ್ ದಿ ಕ್ಲಾಕ್? ಎಷ್ಟಿದೆ? 12 ಡಿವಿಷನ್ಸ್. ಆಯಿತಾ? 12 ಇಂದ 12 1s 12 3s 10. ಅಂದರೆ 1 ಅವರ್ ಅಂದರೆ ಎಷ್ಟು ಡಿಗ್ರಿ? ಈಗ ಎಷ್ಟಪ್ಪ? 30 ಡಿಗ್ರಿ. ಹಾಗಾದ್ರೆ 8 ಗಂಟೆಯಿಂದ 2 ಗಂಟೆಗೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಇಲ್ಲಿದ್ದು 1 2 3 4 5 6 ಎಷ್ಟು ಅವರ್ಸ್ ಡಿಫ್ರೆನ್ಸ್ ಇದೆ? 6 ಅವರ್ಸ್ ಡಿಫ್ರೆನ್ಸ್ ಇದೆ. 6 ಅವರ್ಸ್ ಇಂಟು ಹೌ ಮೆನಿ? 1 ಡಿಗ್ರಿ ಅಂದರೆ 30. ಓಕೆನಾ? ನೀವು ಮಲ್ಟಿಪ್ಲೈ ಮಾಡಿ. 6 3s 18 ಮೀನ್ಸ್ 180 ಡಿಗ್ರಿ. 180 ಡಿಗ್ರಿ ಅದು ಟ್ರಾವೆಲ್ ಮಾಡುತ್ತೆ. ಬೇಕಾದ್ರೆ ಈಗ ನೋಡ್ಬೋದು ಎಲ್ಲಿ ಬಂದು ಹಿಂಗೆ ಎಷ್ಟಿದು? 180 ಡಿಗ್ರಿ ಆಗಿರುತ್ತೆ. ಓಕೆ, ಗಾಟ್ ಇಟ್? ಓಕೆ, ಟೇಕ್ ಡೌನ್. Find the angle between the hour hand and the minute hand, hour hand and minute hand at the 12 o'clock. 12 ಗಂಟೆ ಟೈಮಲ್ಲಿದ್ದಾಗ ಮಿನಿಟ್ ಹ್ಯಾಂಡ್ಗೂ ಮತ್ತು ಅವರ್ ಹ್ಯಾಂಡ್ಗೂ ಇರುವ ಆ್ಯಂಗಲ್ ಎಷ್ಟು ಅಂತ ಕೇಳ್ತಿದ್ರೆ ನೋಡಿ. 12 ಗಂಟೆ ಇದು. ಈ 12 ಗಂಟೆ ಟೈಮಲ್ಲಿ ಎಷ್ಟು ಡಿಗ್ರಿ ತೋರಿಸುತ್ತೆ ಈಗ? 0 ಡಿಗ್ರಿ. ಯಾಕೆಂದರೆ ಓವರ್ಲ್ಯಾಪ್ ಆಗ್ತಿದೆ. ಚಿಕ್ಕ ಮುಳ್ಳು ಮೇಲೆ ದೊಡ್ಡ ಮುಳ್ಳು, ಅವರ್ ಹ್ಯಾಂಡ್ ಮೇಲೆ ಮಿನಿಟ್ ಹ್ಯಾಂಡು ಓವರ್ಲ್ಯಾಪ್ ಆಗ್ತಿದೆ. ಆದರೆ ಎಲ್ಲರೂ ಗ್ಯಾಪ್ ಕೊಡ್ತೀಯಾ? ನೋ. ಸೊ ದಟ್ ದ ಆನ್ಸರ್ ವಿಲ್ ಬಿ 0 ಡಿಗ್ರಿ. ಓಕೆ, ಟೇಕ್ ಡೌನ್. ವೆನ್ ದ ಕ್ಲಾಕ್ ಶೋಸ್ 9 o'clock in the morning, the angle between hour and minute hand. ಅಂದರೆ ಗಡಿಯಾರದಲ್ಲಿ 9 ಗಂಟೆ ತೋರಿಸ್ತಿದೆಯಂತೆ. ಅವರ್ ಹ್ಯಾಂಡ್ಗೂ ಮತ್ತು ಮಿನಿಟ್ ಹ್ಯಾಂಡ್ಗೂ ಇರುವ ಆ್ಯಂಗಲ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಈಗ 9 ಗಂಟೆಯಲ್ಲಿ ಈ ಮುಳುಗು ಮತ್ತು ಕೊಟ್ಟಿರೋ ಈ ಮುಳುಗು ಆ್ಯಂಗಲ್ ಎಷ್ಟಿದು ಅಂತ ಕೇಳ್ತಿದ್ರೆ ನೋಡ್ತಿದ್ದಂಗೆ ಹೇಳ್ಬೋದು 90 ಡಿಗ್ರಿ ಅಂತ. ಕ್ಯಾಲ್ಕುಲೇಟ್ ಮಾಡೋಣ ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಗ್ಯಾಪ್ ಇದೆ, ಡಿಫ್ರೆನ್ಸ್ ಇದೆ ಅಂತ ನೋಡಿ. ಈಗ ಅವರ್ ಹ್ಯಾಂಡ್ ಎಲ್ಲಿ ನಿಂತಿದೆಯಪ್ಪ? 9 ಹತ್ರ ಇದೆ, ಸರಿನಾ? ನೆಕ್ಸ್ಟು ಮಿನಿಟ್ ಹ್ಯಾಂಡ್ ಎಲ್ಲಿ ನಿಂತಿದೆ? 12 ಹತ್ರ ಇದೆ. ಇವೆರಡದು ಡಿಫ್ರೆನ್ಸ್ ನೋಡ್ಬೋದಾ ನೀವು? 9 ಮತ್ತು 12 ಎಷ್ಟು ಡಿಫ್ರೆನ್ಸ್? ಎಷ್ಟು? 3 ಅಂದರೆ ಎಷ್ಟು? ಈಗ 1 hour ಅಂದರೆ ಎಷ್ಟು? 30 ಡಿಗ್ರಿ. ಮಲ್ಟಿಪ್ಲೈ ಮಾಡಿ. 3 3s 90 ಡಿಗ್ರಿ ಅಂದರೆ ಎಷ್ಟಾಗಿರುತ್ತೆ? 9 ಗಂಟೆ ಟೈಮ್ ಅಂದರೆ 90 ಡಿಗ್ರಿ ಆಗಿರುತ್ತೆ. ಓಕೆನಾ? ಟೇಕ್ ಡೌನ್. ವಾಟ್ ಈಸ್ ದಿ ಆ್ಯಂಗಲ್ ಫಾರ್ 4 o'clock? 4 ಗಂಟೆಯ ಆ್ಯಂಗಲ್ ಏನು ಅಂತ ಕೇಳ್ತಿದ್ದಾರೆ. 4 ಗಂಟೆ ಅಂದರೆ ಈಗ ಚಿಕ್ಕಮೂಳು ಎಲ್ಲಿರುತ್ತಪ್ಪ? ಚಿಕ್ಕಮೂಳು ಎಲ್ಲಿರುತ್ತೆ? 4 ಹತ್ರ ಇರುತ್ತೆ. ಓ ಕ್ಲಾಕ್ ಅಂದರೆ ಎಲ್ಲಿರುತ್ತೆ ಗಂಟೆ? ದೊಡ್ಡ ಮುಳ್ಳು. ಇವೆರಡದ್ರ ಡಿಫ್ರೆನ್ಸು 8. ಅಥವಾ ಇನ್ನೊಂದು ಏನು ತಗೊಬೋದು? ಇನ್ನೊಂದು ಏನು ತಗೊಬೋದು? 8 ಆದರೂ ತಗೊಬೋದು. ಅಥವಾ ಈ 12 ಏನಂತ ಇರುತ್ತೆ? 0 ಅಥವಾ
4 8 ಆದರೂ ಬರ್ಬೋದು. ಈಗ ಇನ್ನರ್ ಆ್ಯಂಗಲ್ ಅಂದರೆ 4 ಬರುತ್ತಾ, ಔಟರ್ ಆ್ಯಂಗಲ್ ಅಂದರೆ ಇನ್ನರ್ ಆ್ಯಂಗಲ್ ಅಂದರೆ 8 ಬರುತ್ತಾ 4 ಬರುತ್ತಾ, ಔಟರ್ ಆ್ಯಂಗಲ್ ಅಂದರೆ 8 ಬರುತ್ತೆ. ಗೊತ್ತಾಯ್ತಲ್ವಾ? ಹಾಗಾದ್ರೆ ನಮಗೆ ಇನ್ನರ್ ಆ್ಯಂಗಲ್ ತಾನೇ ಮೇನ್ ಬೇಕಾಗಿರೋದು. ಹಾಗಾದ್ರೆ 4 ಅಂದರೆ ಎಷ್ಟು 120 ಡಿಗ್ರಿ. 4 ಗಂಟೆ ಟೈಮಲ್ಲಿ ಎಷ್ಟಾಗಿರುತ್ತೆ 120 ಡಿಗ್ರಿ. ಅವ್ರೇನಾದ್ರು ಕ್ವಶನ್ ಎಕ್ಸ್ಟರ್ನಲ್ ಆ್ಯಂಗಲ್ ಅಂತ ಏನಾದರೂ ಕೇಳಿದರೆ ಆಗ 8ಗೆ ಚೆಕ್ ಮಾಡಬೇಕು. 8 × 30 ಎಷ್ಟು? 240 ಡಿಗ್ರಿ. ಯಾವಾಗಿದು? ಅವ್ರೇನಾದರೂ ಎಕ್ಸ್ಟರ್ನಲ್ ಆ್ಯಂಗಲ್ನ ಕೇಳಿದರೆ. ಓಕೆ, ಟೇಕ್ ಡೌನ್. When the clock shows 9:30 in the morning, the angle between the hour and the minute and the 9 is 90 degree ಅಂತ ಹೇಳ್ತಿದ್ದಾರೆ. 9 ಗಂಟೆ 30 ನಿಮಿಷ ಆಗಿದ್ದಾಗ the angle will be 90 degree ಅಂತ ಹೇಳ್ತಿದ್ದಾರೆ. ಅದು ಸ್ಟೇಟ್ಮೆಂಟ್ ಸರಿನಾ ತಪ್ಪಾ ಅಂತ ಕೇಳ್ತಿದ್ದಾರೆ. ಟ್ರೂನಾ ಫಾಲ್ಸ್? ಯಾಕೆಂದ್ರೆ ಒಂದು ಗಡಿಯಾರ ನೋಡ್ಬೋದಾ 9 ಗಂಟೆ 30 ನಿಮಿಷದ್ದು. ಈಗ ನೋಡಿ 9 ಗಂಟೆ 30 ನಿಮಿಷ 90 ಡಿಗ್ರಿ ಅಂದ್ರೆ ಏನೇ ಆಗಬೇಕಾಯ್ತು? ಎಕ್ಸಾಕ್ಟ್ ಇಲ್ಲಿ ಇರಬೇಕಾಯ್ತು. ಯಾವಾಗ ಚಿಕ್ಕ ಮುಳ್ಳು ಅದೇ ನಂಬರ್ ಮೇಲೆ ನಿಲ್ಲುತ್ತೆ ಅಂದರೆ ಓ ಕ್ಲಾಕ್ ಅಥವಾ ಗಂಟೆ ಎಕ್ಸಾಕ್ಟಾಗಿ 12 ಹತ್ರ ಇದ್ರೆ ಮಾತ್ರ ಅದು ಎಕ್ಸಾಕ್ಟಾಗಿ 9 ಹತ್ರ ಬಂದ್ಬಿಡುತ್ತೆ. ನೀವು ಎಕ್ಸಾಕ್ಟಾಗಿ 6 ಹತ್ರ ಬಂದಾಗ ಏನಾಗಿರುತ್ತೆ 9 ಮತ್ತು 10ಕ್ಕೂ ನಡುವೆ ಬಂದು ನಿಂತಿರುತ್ತೆ. ಅಥವಾ 9 ಗಂಟೆ 5 ನಿಮಿಷ ಅಂತಿದ್ದಂಗೂ ಅದೇನಾಗಿರುತ್ತೆ 9 ಬಿಟ್ಟು ಒಂದು ಸ್ವಲ್ಪ ಮುಂದಕ್ಕೆ ಚಲನೆ ಮಾಡಿರುತ್ತೆ. ಓಕೆನಾ? ಹಾಗಾದರೆ ಸ್ಟೇಟ್ಮೆಂಟ್ 90 ಡಿಗ್ರಿ ಬರ್ತಿದೆಯಾ ಅಥವಾ ಹೆಚ್ಚಿಗೆ ಬರ್ತಿದೆಯಾ? ಹೆಚ್ಚಿಗೆ ಬರ್ತಿರೋದ್ರಿಂದ ಸ್ಟೇಟ್ಮೆಂಟ್ ಏನಾಗಿರುತ್ತೆ? ಫಾಲ್ಸ್. ಹಾಗಾದ್ರೆ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ. ವೆನ್ ದ ಕ್ಲಾಕ್ ಶೋಸ್ 3:30 in the morning, the angle between the minute and hour and is 90 degree. ಸೇಮ್ ಕ್ವಶನ್. ಅಲ್ಲಿ 9 ಗಂಟೆ 30 ನಿಮಿಷ ಕೊಟ್ಟಿದ್ರು, ಇಲ್ಲಿ 3 ಗಂಟೆ 30 ನಿಮಿಷ ಕೊಟ್ಟಿದ್ದಾರೆ. ಇಲ್ಲಿ ನಾವು 90 ಡಿಗ್ರಿ ಇರುತ್ತಾ? ಸ್ಟೇಟ್ಮೆಂಟ್ ಟ್ರೂನಾ ಫಾಲ್ಸು? ಅಂದರೆ ಇಲ್ಲಿ ನೋಡಿ, ಇಲ್ಲಿ ಏನಾಗ್ತಿದೆ ಅಂದರೆ 3 ಗಂಟೆಯಲ್ಲೇ ನಿಂತಿದ್ದರೆ ಇಲ್ಲಿ ಎಕ್ಸಾಕ್ಟಾಗಿ ಇಲ್ಲಿ ನಿಂತಿದ್ರೆ ದ ಆ್ಯಂಗಲ್ ವಿಲ್ ಬಿ 90 ಡಿಗ್ರಿ. ಆದರೆ ಇಲ್ಲಿ ಏನು ಮಾಡ್ತಿದೆ? ಇವೆರಡಕ್ಕೂ ನಡುವೆ ಬಂದಿದೆ, ಕಮ್ಮಿ ಆಗ್ತಿದೆ. ಆ್ಯಂಗಲ್ ಏನಾಗ್ತಿದೆ? ಕಮ್ಮಿ ಆಗ್ತಿರೋದ್ರಿಂದ ಏನಾಗಿರೋದು? ಸ್ಟೇಟ್ಮೆಂಟ್ ವಿಲ್ ಬಿ ಟ್ರೂನಾ ತಪ್ಪು? ಆನ್ಸರ್ ವಿಲ್ ಬಿ ಫಾಲ್ಸ್, ಆಪ್ಷನ್ ಬಿ. ಓಕೆ, ಟೇಕ್ ಡೌನ್. ಓಕೆ, ಇಲ್ಲಿ ನೋಡಿ, ಈಗ ಆಲ್ರೆಡಿ ಟೈಪ್ 1 ನೋಡ್ದೋ, ಟೈಪ್ 2 ನೋಡ್ದೋ. ಟೈಪ್ 1 ಮಿರರ್ ಇಮೇಜಸ್ ಮೇಲೆ ಕ್ವಶನ್ಸ್ ನೋಡ್ದೋ. ಟೈಪ್ 2 ಆ್ಯಂಗಲ್ಸ್ ಬಗ್ಗೆ ನೋಡ್ತಾ ಹೋದೋ. ಟೈಪ್ 3 ಸಹ ಆ್ಯಂಗಲ್ಸ್ ಆಗಿರುತ್ತೆ. ಆದರೆ ಟೈಪ್ 2 ಟೈಪ್ 3ಗೆ ಏನು ಡಿಫ್ರೆನ್ಸ್ ಅಂದರೆ ಕರೆಕ್ಟಾಗಿ ದೊಡ್ಡ ಮುಳ್ಳು ಏನಾಗ್ತಿತ್ತು 12 ಹತ್ರ ನಿಲ್ತಿತ್ತು. ಈ ಟೈಪ್ 3 ಏನಾಗುತ್ತೆ 12 ಹತ್ರ ಬಿಟ್ಟು ಇನ್ನೆಲ್ಲ ಕಡೆ ಓಡಾಡುತ್ತಿರುತ್ತೆ. ಮೀನ್ಸ್ ಆಗ ದೊಡ್ಡ ಮುಳ್ಳಿಗೂ ಮತ್ತು ಚಿಕ್ಕ ಮುಳ್ಳಿಗೂ ಮೀನ್ಸ್ ಮಿನಿಟ್ ಹ್ಯಾಂಡ್ಗೂ ಮತ್ತು ಅವರ್ ಹ್ಯಾಂಡ್ಗೂ ಆ್ಯಂಗಲ್ನ ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಓಕೆನಾ? ಅದನ್ನು ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಚಿಕ್ಕ ಒಂದು ಬೇಸಿಕ್ಸ್ ಇದೆ, ಅದು ನೋಡ್ತಾ ಹೋಗ್ಬೋದಾ? ನೋಡಿ, ಫಾರ್ ಅವರ್ ಹ್ಯಾಂಡಿಗೆ ಕಂಡುಹಿಡಿತೀವಿ ಅಂದರೆ 1 hour ಅಂದರೆ ಎಷ್ಟಪ್ಪ? 1 ಗಂಟೆ ಅಂದರೆ 30 ನಿಮಿಷ ಅಂತ ಪ್ರೀವಿಯಸ್ಸಲ್ಲೇ ನಾವು ಕಲ್ತ್ಕೊಂಡು. ಹಾಗಾದರೆ ಇಲ್ಲಿ ಮಿನಿಟ್ಸು ಚೇಂಜ್ ಆಗುತ್ತೆ ಅಂತ ಹೇಳ್ತಾ ಇದೆ. ಹಾಗಾದರೆ ಮಿನಿಟ್ಸಿಗೆ 1 ಮಿನಿಟ್ 60 ಮಿನಿಟ್ಸ್ ಅಂದರೆ ಎಷ್ಟು, 20 ಮಿನಿಟ್ಸ್ ಅಂದರೆ ಎಷ್ಟು, 10 ಮಿನಿಟ್ಸ್ ಅಂದರೆ ಎಷ್ಟು, ಅದ್ರದ್ದು ಆ್ಯಂಗಲ್ ಯಾವ ಥರ ಬರುತ್ತೆ ಅದನ್ನು ಚೆಕ್ ಮಾಡ್ತಾ ಹೋಗ್ಬೋದಾ? ಇಲ್ಲಿ ನೋಡಿ, 1 hour ಅಂದರೆ 30 ಡಿಗ್ರಿ ಅಂತ ಹೇಳ್ತಿದ್ದಾರೆ. ಅದೇ ಮಿನಿಟ್ಸಿಗೆ ಬಂದಾಗ 1 hour ಅಂದರೆ ಏನಂತ ಬರಿಬೋದು ನಾನು? 1 hourನ ಏನಂತ ಬರಿಬೋದು? 60 ಮಿನಿಟ್ಸ್. ಹಾಗಾದ್ರೆ ಎಷ್ಟು ಡಿಗ್ರಿ ಕೊಟ್ಟವ್ರು ಇಲ್ಲಿ? ಅದನ್ನೇ ಬರಿಬೋದಾ 30 ಡಿಗ್ರಿ ಅಂತ? 60 ನಿಮಿಷ ಅಂದರೆ 30 ಡಿಗ್ರಿ. ಇದು ನೋಡ್ತಿದ್ದಂಗೆ ನನಗೆ ಏನು ಗೊತ್ತಾಗ್ತಿದೆ, ಇದರಲ್ಲಿ ಅರ್ಧ. ಎಷ್ಟು ನಿಮಿಷ ಕೊಟ್ಟಿರ್ತಾನೆ ಅದರಲ್ಲಿ ಅರ್ಧ. ಕರೆಕ್ಟಾ? 60ಯಲ್ಲಿ ಅರ್ಧ ಎಷ್ಟು? 30. ಹಾಗಾದರೆ 50 ನಿಮಿಷ ಅಂತ ಕೊಟ್ಟರೆ ಏನಾಗಿರುತ್ತೆ? 25 ಡಿಗ್ರಿ. 40 ನಿಮಿಷ ಅಂತ ಕೊಟ್ಟರೆ 20 ಡಿಗ್ರಿ. 30 ನಿಮಿಷ ಅಂತ ಕೊಟ್ಟರೆ 15 ಡಿಗ್ರಿ. ಅಂದರೆ ಎಷ್ಟು ನಿಮಿಷ ಕೊಟ್ಟಿರ್ತಾನೆ, ಹೌ ಮೆನಿ ಮಿನಿಟ್ಸ್ ವಿಲ್ ಬಿ ಗಿವನ್ ಹಾಫ್ ಆಫ್ ದಟ್ ಮಿನಿಟ್. ಓಕೆನಾ? ಅರ್ಧನೇ ಅದರ ಡಿಗ್ರಿ. 20 ನಿಮಿಷ ಕೊಟ್ಟರೆ 10 ನಿಮಿಷ ಕೊಟ್ಟರೆ 5 ಡಿಗ್ರಿ. 5 ಅಂದರೆ 2.5 ಡಿಗ್ರಿ. ಓಕೆನಾ? ಅಂದರೆ 1 hour is equal to 60 ಡಿಗ್ರಿ. ಹಾಗಾದರೆ 60 minutes is equal to 30 ಡಿಗ್ರಿ. ಆ್ಯಂಡ್ ದೆನ್ 25 minutes ಅಂದರೆ ಎಷ್ಟು?
ಅಂದರೆ 25 ನಿಮಿಷ ಕೊಡ್ತಾರೆ, ಆವಾಗ 12.5 ಡಿಗ್ರಿ ಅಂದರೆ ಎಷ್ಟು ಮಿನಿಟ್ಸ್ ಕೊಟ್ಟಿರ್ತಾರೆ ಅದರ ಹಾಫ್ ಆಫ್ ದಿ ಡಿಗ್ರಿ ಆಗಿರುತ್ತೆ. ಇದ್ರ ಮೇಲೆ ಯಾವ ಥರ ಕ್ವಶನ್ ಬರುತ್ತೆ ನೋಡೋಣ. ವೆನ್ ದ ಕ್ಲಾಕ್ ಶೋಸ್ 8:30 ಇನ್ ದ ಮಾರ್ನಿಂಗ್ ದ ಆಂಗಲ್ ಬಿಟ್ವೀನ್ ದಿ ಅವರ್ ಹ್ಯಾಂಡ್ ಆ್ಯಂಡ್ ದಿ ಮಿನಿಟ್ ಹ್ಯಾಂಡ್, ಅಂದರೆ 8:30 ಆಗಿದ್ದಾಗ ಎಷ್ಟು ಟೈಮ್ ಆಗಿರುತ್ತೆ ಅಂತ ಕೇಳ್ತಿದ್ದಾರೆ. ಅದನ್ನು ಫೈಂಡ್ ಔಟ್ ಮಾಡ್ತಾ ಹೋಗೋಣ. ನೋಡಿ, 8:30 ಅಂತ ಹೇಳಿದ್ದಾರೆ. ಚಿಕ್ಕ ಮುಳ್ಳು ಎಲ್ಲಿದೆ, ದೊಡ್ಡ ಮುಳ್ಳು ಎಲ್ಲಿದೆ? ಚಿಕ್ಕ ಮುಳ್ಳು ಎಲ್ಲಿದೆಯಪ್ಪ? 9 ಹತ್ರ ಐತಾ? 8 ಹತ್ರ ಐತೆ. ಈ ಮುಳ್ಳು ಎಲ್ಲಿದೆ, ದೊಡ್ಡ ಮುಳ್ಳು? 6 ಹತ್ರ ಐತೆ. ಎಷ್ಟು ಈಗ ಟೈಮು, ಎಷ್ಟು ಡಿಫ್ರೆನ್ಸು? 2. ಹಾಗಾದರೆ 2 ಅವರ್, ಈಗ 2 ಅವರ್ಸ್ ಗ್ಯಾಪ್ ಇದೆ ಅದಕ್ಕೂ ಇದಕ್ಕೂ. ಆದರೆ 1 ಅವರ್ ಅಂದರೆ ಎಷ್ಟು 30 ಮಿನಿಟ್ಸ್ 30 ಡಿಗ್ರಿ ಅಲ್ವನ್ರ? ಹಾಗಾದ್ರೆ ಎಷ್ಟು ಡಿಗ್ರಿ ಆಯಿತು? 60 ಡಿಗ್ರಿ ಆಯಿತು. ಆದರೆ ಚಿಕ್ಕ ಮುಳ್ಳು ಏನಾಗಿದೆ, ಒಂದು ಸ್ವಲ್ಪ ಮುಂದಕ್ಕೆ ಹೋಗಿದೆ. ಹಾಗಾದರೆ ಇದು ಚಿಕ್ಕ ಮುಳ್ಳು ಮುಂದಕ್ಕೆ ಹೋಗೋಕ್ಕೆ ಕಾರಣ ಏನು? 30 ಮಿನಿಟ್ಸ್ ಆಗಿರೋದಕ್ಕೆ. ಹಾಗಾದರೆ ಈ 30 ಮಿನಿಟ್ಸ್ ಅಂದರೆ ಏನು? ಅದರಲ್ಲಿ ಅರ್ಧ ಎಷ್ಟು? 15 ಡಿಗ್ರಿ. ಇಲ್ಲಿ ಆಲ್ರೆಡಿ ಅವರ್ ಹ್ಯಾಂಡಲ್ಲಿ ಎಷ್ಟು ಸಿಕ್ಕಿದೆ? ಅವರ್ ಹ್ಯಾಂಡು ಪ್ಲಸ್ ಮಿನಿಟ್ ಹ್ಯಾಂಡನ್ನು 2 ಆ್ಯಡ್ ಮಾಡಿ. ಅವರ್ ಹ್ಯಾಂಡಲ್ಲಿ ಎಷ್ಟು ಸಿಕ್ಕಿದೆ? 60 ಡಿಗ್ರಿ ಸಿಕ್ಕಿದೆ. ಮಿನಿಟ್ ಹ್ಯಾಂಡಲ್ಲಿ ಎಷ್ಟು ಸಿಕ್ಕಿದೆ? 15. 2 ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ? 75 ಡಿಗ್ರಿ. ಓಕೆ, ಗಾಟ್ ಇಟ್? ಟೇಕ್ ಡೌನ್. When the clock shows 4:30, clock shows 4:30 in the morning, the angle between the hour hand and the minute hand is 4:30 ಇದ್ದಾಗ ಇದರ ಡಿಗ್ರಿ ಎಷ್ಟು ಅಂತ ಕೇಳ್ತಿದ್ದಾರೆ. ಓಕೆನಾ? ದೊಡ್ಡ ಮುಳ್ಳು ಮತ್ತು ಚಿಕ್ಕ ಮುಳ್ಳಿಗಿರುವ ಡಿಫ್ರೆನ್ಸ್ ಎಷ್ಟು? ಚಿಕ್ಕ ಮುಳ್ಳು ಎಲ್ಲಿದೆ? ಎಲ್ಲಿದೆಯಾ? 4 ಹತ್ರ ಇದೆ. ದೊಡ್ಡ ಮುಳ್ಳು ಎಲ್ಲಿದೆ? 6 ಹತ್ರ ಇದೆ. 2 ಮಲ್ಟಿಪ್ಲೈ ಮಾಡಿ, ಮೈನಸ್ ಮಾಡಿ, -2 ಬಂತು. ಇಂಟು 1 ಅವರ್ ಅಂದರೆ ಎಷ್ಟು? 30. ಎಷ್ಟಾಗುತ್ತೆ? 60 ಡಿಗ್ರಿ ಆಯಿತು. ಅದಾದಮೇಲೆ ಈಗ ಇದು ದೊಡ್ಡ ಮುಳ್ಳು ಮೀನ್ಸ್ ಮಿನಿಟ್ ಆ್ಯಂಡ್ 6 ಹತ್ರ ಬರೋಕ್ಕೆ ಕಾರಣ ಏನು? 30 ಮಿನಿಟ್ಸ್ ಬಂದಿರೋದು ಕಲ್ವನ್ರ? ಹಾಗಾದ್ರೆ 30 ಮಿನಿಟ್ಸ್ ಅಂದರೆ ಎಷ್ಟು? 15 ಡಿಗ್ರಿ. ಹಾಗಾದ್ರೆ 60 ಪ್ಲಸ್ 15 ಮಾಡಬೇಕಾ, 60 ಮೈನಸ್ 15 ಮಾಡಬೇಕು? ಯಾಕೆ ಮೈನಸ್ ಮಾಡಬೇಕು ಅಂದರೆ, ನೋಡಿ ಒಂದು ರೂಲ್ ಬರ್ಕೊಂಬಿಡಿ. ಅವರ್ ಹ್ಯಾಂಡು, ಈ ಅವರ್ ಹ್ಯಾಂಡ್ ಯಾವಾಗಾದರೂ ಮಿನಿಟ್ಗಿಂತ ಹಿಂದೆ ಇದ್ದರೆ ಸಪ್ರೇಕ್ಷನ್ ಮಾಡಬೇಕು. ಏನು ಮಾಡಬೇಕು? ಅವರು ಆ್ಯಂಡು ಮಿನಿಟ್ಗೂ ಮುಂದೆ ಇದ್ದರೆ, ಓಕೆನಾ? ಮಿನಿಟ್ಗೂ ಹಿಂದೆ ಇದ್ದರೆ ಅವರು ಮೈನಸ್ಸು ಸಪ್ರಾಕ್ಷನ್, ಅಥವಾ ಅವರು ಮುಂದೆ ಇದ್ದು ಮಿನಿಟ್ ಇದ್ದರೆ ಆ್ಯಡ್. ಓಕೆ, ಕ್ಲಿಯರ್? ಇಷ್ಟೇ ನಿಮಗೆ ಬೇಕಾಗಿರೋದು. ಅಥವಾ ಇಲ್ಲೇ ಮಾಡುವಾಗ ಫಸ್ಟು ಮಿನಿಟ್ ಎಷ್ಟು? 4 ಅಂತ ಬರೀರಿ. ಅವರ್ ಹ್ಯಾಂಡ್ ಎಲ್ಲಿ ಕುಂತಿದೆ, ಸಾರಿ, ಅವರ್ ಹ್ಯಾಂಡ್ 4 ಹತ್ರ ಬರೀರಿ. ಮಿನಿಟ್ ಹ್ಯಾಂಡ್ ಎಲ್ಲಿ ಕುಂತಿದೆ? 6 ಹತ್ರ ಇದೆ. ಮಾಡಿದ್ರೆ -2 ಬರುತ್ತಲ್ವಾ? ಹಾಗಾದ್ರೆ ಇದನ್ನು ಸಪ್ರೇಟ್ ಮಾಡುವಾಗ -60 ಪ್ಲಸ್ 15 ಮಾಡಿದ್ರೆ ಎಷ್ಟಾಗುತ್ತೆ? 75 ಎಷ್ಟು? ಎಲ್ಲ ಇದೆ, ರೇಸ್ ಆಗಲ್ಲ. ಎಷ್ಟಾಗಿರುತ್ತೆ? 45 ಡಿಗ್ರಿ ಆಗುತ್ತೆ. ಯಾಕೆಂದರೆ ಇಲ್ಲಿ ಪ್ಲಸ್ ಸರ್, ಇಲ್ಲಿ ಮೈನಸ್ ಇತ್ತು, ದೊಡ್ಡ ಸೈನ್, ಅಲ್ಲಿ ನೆಸೆಸಿಟಿ ಇರಲ್ಲ ನಮಗೆ. ಆನ್ಸರ್ ಮಾತ್ರ ಎಷ್ಟು? 45 ಡಿಗ್ರಿ. ಅಂದರೆ ಇದೊಂದು ಕ್ಲೂ ಇಟ್ಕೊಂಬಿಡಿ. ಮಿನಿಟ್ ಆ್ಯಂಡ್ ಮುಂದೆ ಇದ್ದರೆ ಸಪ್ರಾಕ್ಟ್ ಮಾಡಬೇಕಾ, ಆ್ಯಡ್ ಮಾಡಬೇಕಾ? ಸಪ್ರಾಕ್ಟ್ ಮಾಡಬೇಕು. ಅವರ್ ಆ್ಯಂಡ್ ಮುಂದೆ ಇದ್ದರೆ ಆ್ಯಡ್ ಮಾಡಬೇಕು. ಓಕೆನಾ? ಕ್ಲಿಯರ್? ಹಾಗಾದರೆ ವಾಟ್ ಈಸ್ ಅವರ್ ಆ್ಯಂಗಲ್? 45 ಡಿಗ್ರಿ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ. How many degree does the hour hand and the minute and the clocks makes the angle 7:20? 7 ಗಂಟೆ 20 ನಿಮಿಷ ಇದ್ದಾಗ ಯಾವ ಥರ ಸಮಯ ಕಾಣುತ್ತೆ ಅಂತ ಕೇಳ್ತಿದ್ರೆ. 7 ಗಂಟೆ 20 ನಿಮಿಷ. ಚಿಕ್ಕ ಮುಳ್ಳು ಎಲ್ಲಿರುತ್ತೆ? 7 ಹತ್ರ ಇರುತ್ತೆ. ದೊಡ್ಡ ಮುಳ್ಳು ಎಲ್ಲಿದೆ? 4 ಹತ್ರ ಇದೆ. ಹಾಗಾದ್ರೆ ಸಪ್ರೇಟ್ ಮಾಡಿದ್ರೆ ಎಷ್ಟಾಗುತ್ತೆ? ಎಷ್ಟು? ಹಾಗಾದರೆ 3 ಅವರ್ ಡಿಫ್ರೆನ್ಸ್ ಇದೆ. 3 ಅವರ್ ಅಂದರೆ 30 ಡಿಗ್ರಿ ಇಂಟು ಮಾಡಿದ್ರೆ ಎಷ್ಟಾಯಿತು? 90 ಡಿಗ್ರಿ ಸಿಗ್ತಾ ಇದೆ ಅಲ್ವಾ? ಹಾಗಾದರೆ ಮಿನಿಟ್ ಆ್ಯಂಡ್ 4 ಹತ್ರ ಬರೋ ಕಾರಣ 20 ಮಿನಿಟ್ಸ್ ಬಂದಿರೋದಕ್ಕೆ. 20 ಮಿನಿಟ್ಸ್ ಅಂದರೆ ಎಷ್ಟು? 10 ಡಿಗ್ರಿ ಆ್ಯಡ್ ಮಾಡಬೇಕು. ಈಗ ಆಲ್ರೆಡಿ ನಿಮ್ಗೆ ಏನು ಹೇಳಿದ್ದೆ? ಮಿನಿಟ್ ಆ್ಯಂಡ್ ಮುಂದೆ ಇದೆಯಾ, ಅವರ್ ಆ್ಯಂಡ್ ಮುಂದೆ ಇದೆಯಾ? ಮುಂದೆ ಯಾವುದಿರೋದು? ಅವರ್ ಆ್ಯಂಡ್ ಮುಂದೆ ಇರೋದ್ರಿಂದ ಆ್ಯಂಡ್ ಮಾಡ್ಬೇಕು ನೀವು.
ಆ್ಯಡ್ ಮಾಡಬೇಕಾ ಸಪ್ರೇಟ್ ಮಾಡಬೇಕಾ? ಆ್ಯಡ್ ಮಾಡಬೇಕು. ಹಾಗಾದರೆ 90 ಡಿಗ್ರಿ ಪ್ಲಸ್ 10 ಡಿಗ್ರಿ ಎಷ್ಟಾಯಿತು? 100 ಡಿಗ್ರಿ, 100 ಡಿಗ್ರಿ ಆಗಿರುತ್ತೆ. ಓಕೆನಾ? ಟೇಕ್ ಡೌನ್. 3:25 ಡಿಗ್ರಿ ಫಾರ್ ಅವರ್ ಆ್ಯಂಡ್ ಮಿನಿಟ್ ಆ್ಯಂಡ್, ಅಂದರೆ 3 ಗಂಟೆ 25 ನಿಮಿಷಕ್ಕೆ ಮಿನಿಟ್ ಮತ್ತು ಡಿಗ್ರಿ ಆ್ಯಂಡನ್ನು ಹೇಳಿ, ಆ್ಯಂಗಲ್ ಹೇಳಿ ಅಂತ ಹೇಳ್ತಿದ್ರು. ಈಗ 3 ಗಂಟೆ 25 ನಿಮಿಷ ಅಂದರೆ ಎಲ್ಲಿರುತ್ತೆ? ಚಿಕ್ಕ ಮುಳ್ಳು ಎಲ್ಲಿರುತ್ತೋ? ದೊಡ್ಡ ಮುಳ್ಳು ಎಲ್ಲಿರುತ್ತೆ? 5 ಹತ್ರ ಇರುತ್ತೆ. ಎಷ್ಟಿದೆ ಡಿಫ್ರೆನ್ಸ್ ಈಗ? 2. ಹಾಗಾದ್ರೆ 1 hour ಅಂದರೆ ಎಷ್ಟು? 30. 2 hour ಅಂದರೆ ಎಷ್ಟು? 60 ಆಯಿತು. ಆದರೆ 25 ಮಿನಿಟ್ಸ್ ಹತ್ರ ಐತಾ ದೊಡ್ಡ ಮುಳ್ಳು? 25 ಮಿನಿಟ್ಸ್ ಅಂದರೆ ಎಷ್ಟಂತ ಬರಿಬೋದು? 12.5 ಅಂತ ಬರಿಬೋದು. 12.5 ಡಿಗ್ರಿ. ಈಗ ಮಿನಿಟ್ ಆ್ಯಂಡ್ ಮುಂದೆ ಇದೆಯಾ, ಅವರ್ ಆ್ಯಂಡ್ ಮುಂದೆ ಇದೆಯಾ? ಮಿನಿಟ್ ಆ್ಯಂಡು ಮುಂದೆ ಇದೆ. ಮಿನಿಟ್ ಆ್ಯಂಡ್ ಮುಂದೆ ಇರೋದ್ರಿಂದ ಏನು ಮಾಡಬೇಕು? ಸಪ್ರಾಕ್ಟ್ ಮಾಡಬೇಕು. ಹಾಗಾದರೆ 60 ಮೈನಸ್ 12.5, 60ರಲ್ಲಿ 10 ಹೋದ್ರೆ ಎಷ್ಟು? 50. 50ರಾಗ 2 ಹೋದ್ರೆ ಎಷ್ಟು? 48. 48ರಲ್ಲಿ ಅರ್ಧ ಹೋದ್ರೆ ಎಷ್ಟು? 47.5. 47.5 ಡಿಗ್ರಿ. ಓಕೆ, ಟೇಕ್ ಡೌನ್. 6 ಗಂಟೆ 40 ನಿಮಿಷ ಇದ್ದಾಗ ಯಾವ ಡಿಗ್ರಿಯಲ್ಲಿರುತ್ತೆ ಅಂತ ಕೇಳ್ತಾ ಇದ್ದಾರೆ. 6:40. 6 ಅಂದರೆ ಚಿಕ್ಕ ಮುಳ್ಳು ಎಲ್ಲಿರುತ್ತೆ? ಅವರ್ ಆ್ಯಂಡ್ 6 ಹತ್ರ. ಅವರ್ ಆ್ಯಂಡ್ ವಿಲ್ ಬಿ ಇನ್ 40 ಡಿಗ್ರಿ ಅಂದರೆ 40 ಮಿನಿಟ್ಸ್ ಅಂದರೆ ಎಷ್ಟು? 8 ಹತ್ರ ಇರುತ್ತೆ. ಎಷ್ಟಾಗುತ್ತೆ ಈಗ? 2 ಡಿಗ್ರಿ. 2 hours. 2 hours ಅಂದರೆ ಇಂಟು 30 ಆದರೆ 60 ಡಿಗ್ರಿ. ಓಕೆನಾ? ಆಯಿತು. ನೆಕ್ಸ್ಟ್ ಇನ್ನೊಂದು ಹೇಳ್ತಿದ್ದಾರೆ 40 ಮಿನಿಟ್ಸ್ ಅಂತ ಹೇಳ್ತಿದ್ದಾರೆ. 40 ಮಿನಿಟ್ಸ್ ಮೀನ್ಸ್ ಹೌ ಮೆನಿ ಡಿಗ್ರಿ? 20 ಡಿಗ್ರಿ. 20 ಡಿಗ್ರಿ. ಹಾಗಾದರೆ ಇಲ್ಲಿ ಚಿಕ್ಕ ಮುಳ್ಳು ಮುಂದೆ ಇದೆಯಾ, ದೊಡ್ಡ ಮುಳ್ಳು ಮುಂದೆ ಇದೆಯಾ? ಅವರ್ ಆ್ಯಂಡ್ ಮುಂದೆ ಇದೆಯಾ, ಮಿನಿಟ್ ಆ್ಯಂಡ್ ಮುಂದೆ ಇದೆಯಾ? ಮಿನಿಟ್ ಆ್ಯಂಡ್ ಮುಂದೆ ಇರೋದ್ರಿಂದ ಇವೆರಡನ್ನು ಏನು ಮಾಡಬೇಕು? ಆ್ಯಡ್ ಮಾಡಬೇಕಾ ಮೈನಸ್ಸಾ? ಮೈನಸ್. ಅಂದರೆ 60 ಮೈನಸ್ 20 ಎಷ್ಟಾಗ್ತಿದೆ? ಎಷ್ಟು? 40 ಡಿಗ್ರಿ. 40 ಡಿಗ್ರಿ ಆನ್ಸರ್ ಆಗಿರುತ್ತೆ. ಓಕೆ. ದ ಆ್ಯಂಗಲ್ ಬಿಟ್ವೀನ್ ದಿ ಅವರ್ ಆ್ಯಂಡ್ ದಿ ಮಿನಿಟ್ ಆ್ಯಂಡ್ ದ ಟೈಮ್ ಈಸ್ 3:15 ಅಂತ ಕೊಟ್ಟಿದ್ದಾರೆ. 3 ಗಂಟೆ 15 ನಿಮಿಷ. ದೊಡ್ಡ ಮುಳ್ಳು ಎಲ್ಲಿರುತ್ತೆ? 3. ಚಿಕ್ಕ ಮುಳ್ಳು ಎಲ್ಲಿರುತ್ತೆ? 2. 3 ಹತ್ರ ಇರುತ್ತೆ. ಹಾಗಾದರೆ 0. ಸರ್ ಆನ್ಸರ್ ವಿಲ್ ಬಿ 0 ಡಿಗ್ರಿ. ಇಟ್ಸ್ ರೈಟ್? ನೋ. ಯಾಕೆ ಅಂದರೆ ನೋಡಿ, ಚಿಕ್ಕ ಮುಳ್ಳು ಒಂದು ಸ್ವಲ್ಪ ಮುಂದಕ್ಕೆ ಬಂದಿದೆ, ದೊಡ್ಡ ಮುಳ್ಳು ಎಲ್ಲಿರೋದು? 3 ಹತ್ರ ಇರೋದ್ರಿಂದ ಒಂದು ಸ್ವಲ್ಪ ಚಿಕ್ಕ ಮುಳ್ಳು ಮುಂದಕ್ಕೆ ಹೋಗಿರುತ್ತೆ. ಅದರದ್ದು ಡಿಫ್ರೆನ್ಸ್ ಇಷ್ಟನ್ನು ಫೈಂಡ್ ಔಟ್ ಮಾಡ್ಬೇಕು ನೀವೀಗ. ಮೀನ್ಸ್ ದೊಡ್ಡ ಮುಳ್ಳು ಎಲ್ಲಿರೋದು? 3 ಹತ್ರ. ಚಿಕ್ಕ ಮುಳ್ಳು ಎಲ್ಲಿರೋದು? 3 ಹತ್ರ. ಹಾಗಾದರೆ ಡಿಗ್ರಿ ಎಷ್ಟು ಮೈನಸ್ ಎಷ್ಟು ಬರ್ತದೆ? 0 hours ಗ್ಯಾಪ್ ಬರ್ತಾ ಇದೆ. 0 hours ಗ್ಯಾಪ್ ಬರ್ತಿದೆ ಅಂದರೆ 0 ಇರಲಿ. ನೆಕ್ಸ್ಟು ಅವರ್ ಆ್ಯಂಡ್ ಏನಾದರೂ ಚೇಂಜಸ್ ಆಗಿದೆಯಲ್ಲ, ಅವರ್ ಆ್ಯಂಡ್ ಎಲ್ಲಿಗೆ ಬಂದಿದೆ? 15 ಮಿನಿಟ್ಸಿಗೆ ಬಂದಿದೆ. ಆ 15 ಮಿನಿಟ್ಸಿಗೆ ಬಂದಿರೋದ್ರಿಂದ ಏನಾಗಿರುತ್ತೆ? 7.5 ಡಿಗ್ರಿ ಅದು ರೊಟೇಟ್ ಆಗಿರುತ್ತೆ. ಅಂದರೆ ಇವೆರಡನ್ನ ಆ್ಯಡ್ ಮಾಡಿದ್ರೆ ಎಷ್ಟು ಆನ್ಸರ್? 7.5 ಡಿಗ್ರಿ ಅದು ರೊಟೇಟ್ ಆಗಿರುತ್ತೆ. 7.5 ಡಿಗ್ರಿ ರೊಟೇಟ್ ಆಗಿರುತ್ತೆ. ನೋಡಿ, ನಾವು ನೋಡ್ತಿದ್ದಾಗ ಏನು ಅಂದ್ಕೊಂಡ್ಬಿಡ್ತೀವಿ? 3 ಗಂಟೆ 15 ನಿಮಿಷ ಅಂತ ಕೊಡ್ತೀವಿ, 0 ಡಿಗ್ರಿ ಅಂತ ಅನ್ಕೊಂತೀವಿ, ಭಾವಿಸ್ತೀವಿ. ಆದರೆ ಒಂದು ಸತಿ ಯೋಚನೆ ಮಾಡಬೇಕಾಗುತ್ತೆ. ಓಕೆ, ಟೇಕ್ ಡೌನ್. How many time will be the minute and the hour and intersect each other in a day? ಅಂದರೆ ಏನು ಹೇಳ್ತಾ ಇದ್ದಾರೆ ಕ್ವಶನಲ್ಲಿ? ಚಿಕ್ಕ ಮುಳ್ಳು ಮತ್ತು ದೊಡ್ಡ ಮುಳ್ಳು, ಮಿನಿಟ್ ಆ್ಯಂಡ್ ಮತ್ತು ಅವರ್ ಆ್ಯಂಡ್ ಏನಾಗಿರ್ಬೇಕಂತೆ? ಇಂಟರ್ಸೆಕ್ಟ್ ಆಗಿರ್ಬೇಕಂತೆ. ಫಾರ್ ಎಕ್ಸಾಂಪಲ್ ಯಾವ ಥರ? ಈ ಎಕ್ಸಾಕ್ಟಾಗಿ ನಾವು 12 o'clock ನೋಡ್ತೀವಲ್ಲ, ಅದೇ ಥರ ನೋಡಿದಾಗ ಯಾವಾಗ ಇಂಟರ್ಸೆಕ್ಟ್ ಆಗಿರುತ್ತೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅದನ್ನು ಎಲ್ಲೆಲ್ಲಿ ಆಗುತ್ತೆ, ಎಲ್ಲೆಲ್ಲಿ ಆಗಲ್ಲ, ಅದನ್ನೊಂದು ಕ್ಲಾರಿಟಿ ತಗೋಬೋದಾ? ಫಾರ್ ಎಕ್ಸಾಂಪಲ್ ದ ಕ್ಲಾಕ್ ಶೋಸ್ ಈಗ ಎಷ್ಟು ಆಗ್ತಿದೆ? 12 ಗಂಟೆ ಇದ್ದಾಗ ಒಂದು ಸತಿ ಇಂಟರ್ಸೆಕ್ಟ್ ಆಗಿದೆ. ಓಕೆ, ನೆಕ್ಸ್ಟು ಇಂಟರ್ಸೆಕ್ಟ್ ಯಾವಾಗ ಆಗ್ತಿದೆ ನೋಡಿ? 1 ಗಂಟೆ ಟೈಮಲ್ಲಿ ಒಂದು ಸತಿ ಇಂಟರ್ಸೆಕ್ಟ್ ಆಗ್ತಿದೆಯಾ? ಆ್ಯಂಡ್ ದೆನ್ ನೆಕ್ಸ್ಟ್ 2 o'clock ಇಂಟರ್ಸೆಕ್ಟ್ ಆಗ್ತಿದೆಯಾ ನೋಡಿ?
ಆಗ್ತಿದೆಯಪ್ಪ. ಆ್ಯಂಡ್ ದೆನ್ ನೆಕ್ಸ್ಟ್ 3 o'clock ದೇ ವಿಟ್ ಬಿ ಇಂಟರ್ಸೆಕ್ಟಿಂಗ್, ಎಸ್ ಇಂಟರ್ಸೆಕ್ಟ್ ಆಗ್ತಿದೆ. ಆ್ಯಂಡ್ 4 o'clockಲ್ಲೂ ಸಹ ಇಂಟರ್ಸೆಕ್ಟ್ ಆಗುತ್ತಾ, ಆಗ್ತಿದೆ. ಆ್ಯಂಡ್ ದೆನ್ 5 o'clockಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆಯಾ ನೋಡಿ, ಆಗ್ತಿದೆಯಾ, 5 o'clockಲ್ಲೂ ಆಗ್ತಿದೆ. ಆ್ಯಂಡ್ ದೆನ್ ನೆಕ್ಸ್ಟು 6 o'clockಲ್ಲಿ ಇಂಟರ್ಸೆಕ್ಟ್ ಆಯಿತಾ, ಹಾಂ ಆಯ್ತನ್ರೋ, 6 o'clockಲ್ಲೂ ಆಗ್ತಿದೆ. ಆ್ಯಂಡ್ ದೆನ್ ನೆಕ್ಸ್ಟು 7 o'clock ಅಲ್ಲೂ ಇಂಟರ್ಸೆಕ್ಟ್ ಆಗ್ತಿದೆ. ಆ್ಯಂಡ್ 8 o'clockಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆಯಾ, ಆಗ್ತಿದೆ. 9 10 o'clock, ಇವಾಗ ಎಷ್ಟು ಟೈಮು, 11 to 12 ಏನಾಯಿತು, ಆಗಬೇಕಾಗಿತ್ತು, ಏನಾಯ್ತು ಅದು 1 hour ಆಗಲಿಲ್ಲ. ಯಾವ ಟೈಮಲ್ಲಿ ಆಗಲ್ಲ ಅಂತ ಕೇಳಿದ್ರೆ ಏನು ಹೇಳ್ಬೋದು ನೀವು, ಮೀನ್ಸ್ ಅವ್ರೇನಾದ್ರು ಕ್ವಶನಲ್ಲಿ ಒಂದು ದಿನಕ್ಕೆ ಎಷ್ಟು ಸತಿ ಇಂಟರ್ಸೆಕ್ಟ್ ಆಗುತ್ತೆ ಅಥವಾ ಒಂದು ಗಡಿಯಾರದಲ್ಲಿ 12 ಅವರ್ಗೆ ಎಷ್ಟು ಸತಿ ಇಂಟರ್ಸೆಕ್ಟ್ ಆಗುತ್ತೆ ಅಂದರೆ ನೀವು 11 ಟೈಮ್ಸ್ ಅಂತ ಹೇಳ್ತೀರಾ ಅಥವಾ ಹೇಳ್ಬೋದು. ಅದ್ರ ಜೊತೆಗೆ ಯಾವ ಟೈಮಲ್ಲಿ ಆಗಲ್ಲ ಇಂಟರ್ಸೆಕ್ಟ್ ಅಂದಾಗ 11 ಗಂಟೆಯಿಂದ 12 ಗಂಟೆ ಸಮಯದಲ್ಲಿ ಆಗಲ್ಲ ಅಂತ ಹೇಳ್ಬೋದು. ಓಕೆನಾ? ಹಾಗಾದರೆ ಈ ಕ್ವಶನಲ್ಲಿ ಏನು ಕೇಳಿರೋದವರು, ಏನು ಕೇಳಿದಾರಪ್ಪ, ಇಂಟರ್ಸೆಕ್ಟ್ ಇನ್ ಎ ಡೇ. ಹಾಗಾದರೆ 12 hours-ಗೆ ಎಷ್ಟೊತ್ತು ಇಂಟರ್ಸೆಕ್ಟ್ ಆಗ್ತಿದೆ, 11 ಟೈಮ್ಸ್ ಆಗ್ತಿದೆ. ಆದರೆ 1 ಡೇ ಅಂದರೆ ಎಷ್ಟು ಅವರ್ಸು, 24 hours. ಹಾಗಾದ್ರೆ ಈ 24 hours ಅಂದರೆ ಎಷ್ಟಪ್ಪ, 22 ಟೈಮ್ಸ್ ಅದು ಇಂಟರ್ಸೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ ಕೇಸ್ ಆಫ್ ದಿ ಕ್ವಶನಲ್ಲಿ ಯಾವ ಥರ ಕೇಳ್ಬೋದು, 3 ಗಂಟೆಯಿಂದ 6 ಗಂಟೆ ಟೈಮಲ್ಲಿ ಎಷ್ಟು ಸತಿ ಇಂಟರ್ಸೆಕ್ಟ್ ಆಗುತ್ತೆ ಅಂತ ಕೇಳ್ಬೋದು, ಅಥವಾ 9 ಗಂಟೆಯಿಂದ 12 ಗಂಟೆ ಟೈಮಲ್ಲಿ ಎಷ್ಟು ಸತಿ ಇಂಟರ್ಸೆಕ್ಟ್ ಆಯಿತು ಅಂತ ಕೇಳ್ಬೋದು. ಈ ಥರ ಎಲ್ಲ ಕ್ವಶನ್ಸ್ ಎಕ್ಸಾಮಲ್ಲಿ ಬರ್ತಾ ಹೋಗುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡ್ಬೋದಾ? ಓಕೆ, ಇಲ್ಲಿ ನೋಡಿ, ಹೌ ಮೆನಿ ಟೈಮ್ಸ್ ವಿಲ್ ದ ಮಿನಿಟ್ ಹ್ಯಾಂಡ್ ಆ್ಯಂಡ್ ದಿ ಅವರ್ ಹ್ಯಾಂಡ್ ಆಪೋಸಿಟ್ ಟು ದಿ ಈಚ್ ಅದರ್ಸ್ ಇನ್ 24 hours ಅಂತ ಹೇಳ್ತಿದ್ದಾರೆ. ಅಂದರೆ 24 hours-ಅಲ್ಲಿ ಎಷ್ಟು ಸತಿ ಆಪೋಸಿಟ್ ಡೈರೆಕ್ಷನಲ್ಲಿ ಬರುತ್ತೆ ಅಂತ ಕೇಳ್ತಿದ್ದಾರೆ. 6 o'clock ಕಾಣ್ತಿದೆಯಲ್ವಾ, ಚಿಕ್ಕ ಮುಳ್ಳು ಮೀನ್ಸ್ ಮಿನಿಟ್, ಅವರ್ ಹ್ಯಾಂಡ್ ಮತ್ತು ಮಿನಿಟ್ ಹ್ಯಾಂಡ್ ಎಕ್ಸಾಕ್ಟ್ ಸ್ಟ್ರೈಟ್ ಲೈನ್ ಅಂದರೆ 180 ಡಿಗ್ರಿ ಬರ್ತಾ ಇದೆ. ಈ 180 ಡಿಗ್ರಿ ಎಷ್ಟು ಸತಿ ಬರುತ್ತೆ 24 hours-ಅಲ್ಲಿ ಅಂತ ಕೇಳ್ತಾ ಇದ್ದಾರೆ. ಅದನ್ನು ಚೆಕ್ ಮಾಡ್ಬೋದಾ? ಎಲ್ಲಿ ಬರುತ್ತೆ, ಇನ್ ಕೇಸ್ ಎಲ್ಲಿ ಬರೋಕ್ಕೆ ಆಗ್ತಾ ಇಲ್ಲ ಅದನ್ನು ನೋಡ್ತಾ ಹೋಗೋಣ. ವಾಟ್ ಈಸ್ ದ ಟೈಮ್ ನಾವು, 6 o'clock, 6 ಗಂಟೆಗೆ ಆಗ್ತಿದೆಯಾ. ನೆಕ್ಸ್ಟು 7 o'clock-ಅಲ್ಲಿ ಆಗ್ತಿದೆಯಪ್ಪ, 8 o'clock is done, and 9 o'clock ಸಹ ಆಗ್ತಿದೆ, ಆ್ಯಂಡ್ 10 o'clock ಸಹ ಆಗ್ತಿದೆ, ಮತ್ತು 11 o'clock ಸಹ ಆಗ್ತಿದೆ, 12 ಗಂಟೆಯಲ್ಲೂ ಆಗ್ತಿದೆ, 1 ಗಂಟೆ ಆಗ್ತಿದೆ, 2 ಗಂಟೆಯಲ್ಲಿ ಆಗ್ತಿದೆ, ಆ್ಯಂಡ್ ದೆನ್ 3 ಗಂಟೆಯಲ್ಲಿ ಸಹ ಆಗ್ತಿದೆ, 4 ಗಂಟೆ ಆಗ್ತಿದೆ, ಆ್ಯಂಡ್ ದೆನ್ ಈಗ 5 ಗಂಟೆ ಆಗಬೇಕಾಗಿದೆ. 5 ಗಂಟೆ ಆಗಬೇಕಾಗಿತ್ತು, ಮಿಸ್ಸಾಗಿ 6 ಗಂಟೆ ಆಗಿಬಿಟ್ಟಿದೆ. ಹಾಗಾದ್ರೆ ಎಲ್ಲಿ ಆಗ್ತಾ ಇಲ್ಲ ಅಂದರೆ, ಎಲ್ಲಿ ಆಗ್ತಾ ಇಲ್ಲಪ್ಪ, 6 ಗಂಟೆ ಟೈಮಲ್ಲಿ ಆಗ್ತಾ ಇರಲ್ಲ. ಸೊ ದಟ್ ನಮಗೆ ಸ್ಟ್ರೈಟ್ ಲೈನ್ ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇಲ್ಲ ಅಂತ ಕೇಳಿದ್ರೆ ಎಲ್ಲಾಗಲ್ಲಪ್ಪ, 5 o'clock ಮತ್ತು 6 o'clock ನಡುವೆ ಇಂಟರ್ಸೆಕ್ಟ್ ಆಗಲ್ಲ. ಆದರೆ ಕ್ವಶನಲ್ಲಿ ಏನು ಕೇಳಿದರೆ 24 hours-ಗೆ, ಇಲ್ಲಿ ಆಲ್ರೆಡಿ ನಮ್ಗೆ ಏನು ಗೊತ್ತಾಯಿತು, 1 ಟೈಮ್ ಆಗಲ್ಲ, 12 hours 1 ಟೈಮ್ ಆಗಲ್ಲ ಅಂದರೆ ಎಷ್ಟು ಟೈಮ್ ಆಗುತ್ತೆ, 11 ಟೈಮ್ಸ್ ಆಗುತ್ತೆ. 24 hours ಆದರೆ ಎಷ್ಟು, 22 ಟೈಮ್ಸ್ ಆಗಿರುತ್ತೆ. ಓಕೆ, ಗಾಟ್ ಇಟ್. ನೆಕ್ಸ್ಟ್ ಕ್ವಶನ್ ನೋಡಿ, how many times are the hour hands of the clocks right angles in 12 hours? ಅಂದರೆ
12 ಗಂಟೆಗೆ ಎಷ್ಟು ಸತಿ ರೈಟ್ ಆ್ಯಂಗಲ್ ಅದು ಫಾರ್ಮೇಷನ್ ಮಾಡುತ್ತೆ ಒಂದು ಗಡಿಯಾರದಲ್ಲಿ 12 ಅವರ್ಸ್ಗೆ ಅಂತ ಕೇಳ್ತಾ ಇದ್ದಾರೆ. ಅಂದರೆ 1 ಅವರ್ಗೆ ಎಷ್ಟು ರೈಟ್ ಆ್ಯಂಗಲ್ ಫಾರ್ಮೇಷನ್ ಆಗುತ್ತೆ, ಆದರೆ 12 ಅವರ್ಸ್ಗೆ ಎಷ್ಟು ರೈಟ್ ಆ್ಯಂಗಲ್ ಫಾರ್ಮೇಷನ್ ಆಗುತ್ತೆ ಟೋಟಲ್ ಅಂತ ಕೇಳ್ತಿದ್ದಾರೆ. ಅದು ನೋಡ್ಬೋದಾ? ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ರೈಟ್ ಆ್ಯಂಗಲ್ ಯಾವ ಥರ ಫಾರ್ಮೇಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿದ್ರೆ 3 ಗಂಟೆ ಕಾಣ್ತಿದ್ಯಾ ಅಥವಾ 9 ಗಂಟೆ, ಈ 2 ಟೈಮನ್ನು ನೋಡಿದ್ರೆ ನಮ್ಗೆ ಗೊತ್ತಾಗ್ತಿದೆ ಯಾವ ಥರ 90 ಡಿಗ್ರಿ ಫಾರ್ಮೇಷನ್ ಆಗುತ್ತೆ. ಹಾಗಾದರೆ ಇಲ್ಲಿ ಎಷ್ಟು ಸತಿ ಫಾರ್ಮೇಷನ್ ಆಗುತ್ತೆ ರೈಟ್ ಆ್ಯಂಗಲ್? ದ ರೈಟ್ ಆ್ಯಂಗಲ್ ವಿಲ್ ಬಿ ಫಾರ್ಮ್ 2 ಟೈಮ್ಸ್. ಓಕೆನಾ? ಎಲ್ಲೆಲ್ಲಿ ಫಾರ್ಮ್ ಆಗುತ್ತೆ, ಯಾವ ಟೈಮಲ್ಲಿ ಆಗಲ್ಲ, ಅದನ್ನು ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ನೋಡಿ, ವಾಟ್ ಈಸ್ ದ ಟೈಮ್ ನಾವು? 3 o'clock. 3 o'clock ಎಷ್ಟು ಸತಿ ಆಗಿದೆ? 1 ಟೈಮ್. ಈಗ ಆಗಿದೆಯೇನ್ರ ಸರ್? ಅಕ್ಯೂರೇಟಾಗಿ ಇಡಿ ಅಂದರೆ ಆಗಲ್ಲ, ಅಪ್ರಾಕ್ಸಲ್ಲಿ ಇಟ್ಕೊಡ್ತೀನಿ. 90 ಡಿಗ್ರಿ ಇದೆಯಾ? ಹಾಗಾದರೆ 3 ಗಂಟೆಯಲ್ಲಿ ಎಷ್ಟು ಸತಿ ಆಗ್ತಿದೆ? 2 ಟೈಮ್ಸ್. ನೆಕ್ಸ್ಟ್ ಇನ್ನೊಂದು ಕಡೆ ಎಲ್ಲರೂ ಆಗೋಕ್ಕೆ ಚಾನ್ಸ್ ಇದೆಯಾ? ಇವಾಗ ಎಷ್ಟು? 4 o'clock 90 ಡಿಗ್ರಿ ಆಗಿದೆಯಾ? ಆಗಿಲ್ವಾ? ನೆಕ್ಸ್ಟು 4 o'clock ಇನ್ನೊಂದು 90 ಡಿಗ್ರಿ ಆಗ್ತಿದೆಯಾ? 4 o'clock ಎಷ್ಟು ಸತಿ ಆಯ್ತು ಈಗ? ನೆಕ್ಸ್ಟ್ 5 ಆಗಿದೆಯಾ? 1. ಇನ್ನೊಂದು ಆಗಿದೆಯಾ? 5 ಎಷ್ಟಾಯ್ತು ಈಗ? 2. ಆ್ಯಂಡ್ ದೆನ್ ನೆಕ್ಸ್ಟ್ 6. 6 ಆಗಿದೆಯಾ 1? ನೆಕ್ಸ್ಟ್ 7 ಹೇಳಿ. ಸಾರಿ, 6 ಇನ್ನೊಂದು ಆಗಬೇಕಲ್ವಾ? ಆಗಿದೆಯಾ? ನೆಕ್ಸ್ಟ್ 7 ಚೆಕ್ ಮಾಡಿ. 7 1 ಆಗಿದೆ, 2 ಆಗಿದೆ 7. ನೆಕ್ಸ್ಟ್ 8 ಚೆಕ್ ಮಾಡೋಣ. 8 1 ಆಗಿದೆ. ನೆಕ್ಸ್ಟ್ ಇನ್ನೊಂದು ಆಗಬೇಕಲ್ವಾ? ಇನ್ನೊಂದು ಆಗಬೇಕಾಗಿತ್ತು, ಈಗೇನಾಯಿತು ಅಂದರೆ 8 ಗಂಟೆಯಿಂದ 9 ನಿಮಿಷಕ್ಕೆ 9 ಗಂಟೆ ಒಳಗೆ ಎಷ್ಟು ಸತಿ ಆಯಿತು? 1 ಟೈಮ್ ಆಯಿತು. ಇನ್ನೊಂದು ಸತಿ ಆಗಷ್ಟರಲ್ಲಿ ಏನಾಗಿದೆ ಟೈಮು? 3 ಗಂಟೆ ಆಗ್ತಿದೆ. ಹಾಗಾದರೆ ಒಂದು ಸತಿ ಆಗ್ತಿಲ್ಲ. ಎಲ್ಲ ಆಗ್ತಿಲ್ಲ? 8 o'clock ಮತ್ತು 9 o'clock ಟೈಮಲ್ಲಿ 1 ಟೈಮ್ ಆಗಲ್ಲ. ಓಕೆನಾ? ನೆಕ್ಸ್ಟು ಇನ್ನೊಂದು 9 ಗಂಟೆಯಲ್ಲಿ ಈಗ ಎಷ್ಟು ಸತಿ ಆಯಿತು? 2 ಸತಿ ಆಯಿತು. ನೆಕ್ಸ್ಟ್ 10 ಗಂಟೆ ಟೈಮಲ್ಲಿ 1 ಟೈಮ್. ನೆಕ್ಸ್ಟ್ ಇನ್ನೊಂದು ಆಗ್ತಿದೆಯಾ? 2 ಟೈಮ್. ಓಕೆ. ನೆಕ್ಸ್ಟ್ 11 o'clock 2 ಸತಿ ಸಹ ಆಯಿತು. ನೆಕ್ಸ್ಟು 12 o'clock ನೋಡಿ, 12 o'clock 1 ಸತಿ ಆಗ್ತಿದೆ, 12 o'clock 2 ಸತಿ ಆಗ್ತಿದೆ, 1 o'clock 1 ಸತಿ ಆಗ್ತಿದೆ, 1 o'clock 2ನೇ ಸತಿನೂ ಆಗ್ತಿದೆ, 2 o'clock 1 ಸತಿ ಆಗ್ತಿದೆ, ಆ್ಯಂಡ್ ದೆನ್ 2 o'clock ಇನ್ನೊಂದು ಸತಿ ಆಗೋಕ್ಕೆ ಬೇಕಾಗಿತ್ತು, ಏನಾಯಿತು? ಎಕ್ಸಾಕ್ಟ್ 3 o'clock ಆಗ್ತಿದೆ. ಅಂದರೆ ಇಲ್ಲಿ ನಾವು ಚೆಕ್ ಮಾಡ್ದಂಗೆ, ಅಬ್ಸರ್ವ್ ಮಾಡ್ದಂಗೆ ಎಲ್ಲ ಆಗ್ತಾ ಇಲ್ಲ, ಯಾವ ಟೈಮಲ್ಲಿ ಆಗ್ತಾ ಇಲ್ಲ ಅಂದರೆ 8 o'clock 9 o'clock ಹೋಗ್ತಾ ಇರುತ್ತೆ. ಆ ಟೈಮಲ್ಲಿ ಎಕ್ಸಾಕ್ಟ್ 9 o'clock ಆಗೋಗ್ಬಿಡುತ್ತೆ, ಅಲ್ಲೊಂದು ಸತಿ ಆಗಲ್ಲ. ಆ್ಯಂಡ್ ದೆನ್ ನೆಕ್ಸ್ಟು ಇನ್ನೊಂದು ಕಡೆ 2 o'clock ಮತ್ತು 3 o'clock ಆಗ್ತಾ ಇರುತ್ತೆ. 2 o'clock ಮತ್ತು 3 o'clock ನಡುವೆ ಏನಾಗಿರುತ್ತೆ? 2 o'clock ಒಳಗಡೆ ಇನ್ನೊಂದು ಆಗಬೇಕಾಗಿರುತ್ತೆ, ಎಕ್ಸಾಕ್ಟ್ ಏನಾಗುತ್ತೆ? 3 o'clock ಆಗಿಬಿಡುತ್ತೆ. ಅಂದರೆ ಇಲ್ಲಿ ಎಷ್ಟು ಟೈಮ್ ಮಿಸ್ ಆಗ್ತಿದೆ? 2 ಟೈಮ್ಸ್ ಮಿಸ್ ಆಗ್ತಿದೆ. ಓಕೆನಾ? ಅಂದರೆ 12 ಗಂಟೆಗೆ ಎಷ್ಟು ಸತಿ ಆಗಬೇಕಾಗಿತ್ತು? ಫಾರ್ ಎಕ್ಸಾಂಪಲ್ 1 hourಗೆ ಎಷ್ಟು ಸತಿ ಆಗುತ್ತಪ್ಪ? 2 ಟೈಮ್ಸ್ ಆಗುತ್ತೆ. ಅಂದರೆ 2 ಟೈಮ್ಸ್ ಆಗುತ್ತೆ. ಅವ್ರು 12 hoursಗೆ ಎಷ್ಟು ಆಗಬೇಕು? 24 ಟೈಮ್ಸ್ ಆಗಬೇಕಾಗಿತ್ತು. ಆದರೆ 2 ಟೈಮ್ ಆಗ್ತಿಲ್ಲ. ಯಾವುದರಲ್ಲಿ? 2 to 3 ಟೈಮ್ಸಲ್ಲಿ ಒಂದು ಸತಿ ಆಗ್ತಿಲ್ಲ. ನೆಕ್ಸ್ಟು ಇನ್ನೊಂದು 8 ಗಂಟೆಯಿಂದ 9 ಗಂಟೆ ಸಮಯದಲ್ಲಿ ಒಂದು ಸತಿ ಆಗ್ತಿಲ್ಲ. ಹಾಗಾದರೆ ಇಲ್ಲೊಂದು ಸತಿ ಆಗಲ್ಲ, ಇಲ್ಲೊಂದು ಸತಿ ಆಗಲ್ಲ. ಹಾಗಾದರೆ ಎಷ್ಟು ಸತಿ ಆಗಿರುತ್ತೆ? 22 ಟೈಮ್ಸ್. that will be false. ಓಕೆ, ಟೇಕ್ ಡೌನ್. ಓಕೆ ನೋಡಿ, ಹೌ ಮೆನಿ ಟೈಮ್ಸ್ ಆರ್ ದ ಕ್ಲಾಕ್ಸ್ ಆ್ಯಂಡ್ ಅಟ್ ದಿ ರೈಟ್ ಆ್ಯಂಗಲ್ ಬಿಟ್ವೀನ್ 3 PM to 9 PM? ಅಂದರೆ 3 PM ಇಂದ 9 PM ಅಲ್ಲಿ ಎಷ್ಟು ಸತಿ 90 ಡಿಗ್ರಿ ಫಾರ್ಮೇಷನ್ ಆಗುತ್ತೆ ಅಥವಾ ರೈಟ್ ಆ್ಯಂಗಲ್ ಫಾರ್ಮೇಷನ್ ಆಗುತ್ತೆ ಅಂತ ಕೇಳ್ತಿದ್ರೆ, ಫಾರ್ ಎಕ್ಸಾಂಪಲ್ 3 o'clock to 4 o'clock ಅಲ್ಲಿ ಎಷ್ಟು ಸತಿ ಫಾರ್ಮೇಷನ್ ಆಗುತ್ತಪ್ಪ? 2 ಟೈಮ್ಸ್ ಫಾರ್ಮೇಷನ್ ಆಗುತ್ತೆ. ಅದೇ ಥರ 4 to 5 ಅಲ್ಲಿ ಎಷ್ಟು ಸತಿ ಫಾರ್ಮೇಷನ್ ಆಗುತ್ತೆ? 2 ಟೈಮ್ಸ್. ಆ್ಯಂಡ್ ದೆನ್ 5 to 6 ಅಲ್ಲಿ ಎಷ್ಟು ಸತಿ ಫಾರ್ಮೇಷನ್ ಆಗುತ್ತೆ? 2 ಟೈಮ್ಸ್. ನೆಕ್ಸ್ಟ್ 6 to 7 ಅಲ್ಲಿ 2 ಟೈಮ್ಸ್. 7 to 8 ಅಲ್ಲಿ
2 ಟೈಮ್ಸ್ 8 ಗಂಟೆಯಿಂದ 9 ಗಂಟೆ ಟೈಮಲ್ಲಿ ಎಷ್ಟಾಗುತ್ತೆ? ಒಂದೇ ಸತಿ ಆಗೋದು. ಹಾಗಾದರೆ ಟೋಟಲ್ ಎಷ್ಟು ಟೈಮ್ಸ್ ಫಾರ್ಮೇಷನ್ ಆಗಿರುತ್ತೆ? 2 + 2 4, 4 + 2 6, 6 + 2 8, 8 + 2 10 + 1 11. ಎಷ್ಟು ಸತಿ ಆಗುತ್ತೆ ಅಂದರೆ 11 ಟೈಮ್ಸು ಫಾರ್ಮೇಷನ್ ಆಗುತ್ತೆ. ಓಕೆನಾ ಸರ್? ಇದಕ್ಕೆ ನಾವು ಯಾವಾಗ ಗಡಿಯಾರ ಇಟ್ಕೊಂಡು ಯೋಚನೆ ಮಾಡಬೇಕಾ? ಬೇಕಿಲ್ಲ. ಅದಕ್ಕೋಸ್ಕರ ಈಗ ಇಂಟರ್ಸೆಕ್ಟ್ ಅಂತ ಕೊಟ್ಟಿದ್ದಾರ, ಇಮೇಜ್ ಬರ್ತಾ ಇರೋದು ಏನು ನಮಗೆ? ಇಂಟರ್ಸೆಕ್ಟ್ ಅಂದರೆ ಯಾವ ಟೈಮಿಂಗ್ಸ್ ನಮಗೆ ಇಮೇಜಿಗೆ ಬರುತ್ತೆ? 12 o'clock ಅಲ್ವಾ ಬರೋದು? ಅದು ಬಿಟ್ಟರೆ ಯಾವ್ದಾದ್ರು ಟೈಮಿಂಗ್ಸ್ ನಿಮಗೆ ಎಕ್ಸಾಕ್ಟಾಗಿ ಇಂಟರ್ಸೆಕ್ಟ್ ಅಂದರೆ ಗೊತ್ತಾಗುತ್ತಾ? ಇಂಟರ್ಸೆಕ್ಟ್ ಅಂದರೆ 12 o'clock. ಅದ್ರ ಹಿಂದ್ಗಡೆ ಇರೋ ಟೈಮ್ ಯಾವುದು? ಹಾಂ, ಹಾಗಾದರೆ 11 ಗಂಟೆ. ಇದು ಆಗಲ್ಲ. ಎಲ್ಲಾಗಲ್ಲ ಅಂದರೆ ಯಾವ ಟೈಮಿಂಗ್ಸ್ ಇಂಟರ್ಸೆಕ್ಟ್ ಅಂದರೆ ಏನು? ನಂದು 12 o'clock. ಆ 12 o'clock ಹಿಂದ್ಗಡೆ ಯಾವುದು? 11 o'clock. ಅಲ್ಲಿ ಮಾತ್ರ ಆಗಲ್ಲ, ಇನ್ನು ಮಿಕ್ಕಿದ ಕಡೆ ಆಗುತ್ತೆ. ಹಾಗಾದರೆ ಇಂಟರ್ಸೆಕ್ಟ್ 1 ಅವರ್ಗೆ ಎಷ್ಟು ಸತಿ ಆಗುತ್ತೆ? 1 ಟೈಮೇ ಆಗೋದು. ಎಲ್ಲಾಗಲ್ಲ? 11 ಹತ್ರ ಆಗಲ್ಲ. ನೆಕ್ಸ್ಟು ಇನ್ನೊಂದು ಏನು ಹೇಳಿದ್ದಾರೆ? ಇನ್ನೊಂದು ಏನು ಹೇಳ್ತಿದ್ದಾರೆ? ಆಪೋಸಿಟ್ ಈಚ್ ಅದರ್ ಅಥವಾ ಸ್ಟ್ರೈಟ್ ಲೈನ್ ಯಾವ ಫಾರ್ಮೇಷನ್ ಆಗುತ್ತೆ? ನಮಗೆ ಇಮೇಜಿಂಗ್ ಬರೋದು ಯಾವಾಗ? 6 o'clock ತಾನೇ. ಅದು ಬಿಟ್ಟರೆ ಯಾವ್ದಾದ್ರು ಟೈಮಿಂಗ್ಸ್ ಹೇಳ್ತೀರಾ ನೀವು? ಎಕ್ಸಾಕ್ಟ್ 6 o'clock. ಹಾಗಾದ್ರೆ 6 o'clock ಬರ್ತಿದೆ, ಅದ್ರ ಹಿಂದೆಗಡೆ ಟೈಮ್ ಯಾವುದು? ಹಾಗಾದ್ರೆ 5 o'clock ತಾನೇ. ಹಾಗಾದ್ರೆ ಅಲ್ಲೂ ಒಂದು ಕಡೆ ಆಗಲ್ಲ. ಓಕೆನಾ? ಎಲ್ಲಾಗಲ್ಲ ಅಂದರೆ ನಮಗೆ ಇಮೇಜಿಗೆ ಬರೋದೇ 6 o'clock ಸ್ಟ್ರೈಟ್ ಲೈನ್ ಅಂದರೆ. ಹಾಗಾದ್ರೆ ಎಲ್ಲಾಗಲ್ಲ ಅಂದರೆ 1 hour ಹಿಂದಕ್ಕೆ ಹೋಗುತ್ತೆ. ಹಾಗಾದ್ರೆ 5 o'clock. ಹಾಗಾದ್ರೆ 1 hourಗೆ ಎಷ್ಟು ಸತಿ ಆಗುತ್ತೆ? 2 ಟೈಮ್ಸಾ? 1 ಟೈಮ್. ಹಾಗಾದ್ರೆ ಎಲ್ಲಾಗಲ್ಲ ಅಂದರೆ 5. ನೆಕ್ಸ್ಟು ರೈಟ್ ಆ್ಯಂಗಲ್ ಅಂದರು. ರೈಟ್ ಆ್ಯಂಗಲ್ ಅಂತಿದ್ದಂಗೆ ನಮ್ಮ ಗಡಿಯಾರದಲ್ಲಿ ಇಮೇಜಿನಿಗೆ ಬರೋದು ಯಾವುದು? 3 ಗಂಟೆ ಮತ್ತು 9 ಗಂಟೆ. ಇಲ್ಲ 3:30 9:30 ಬರ್ತದಾ? ತಪ್ಪು ತಾನೆ. 3:30 9:30 ಬಂದರೆ 90 ಡಿಗ್ರಿ ಬರುತ್ತಾ? ಚೇಂಜ್ ಆಗುತ್ತೆ. ಹಾಗಾದರೆ 3 ಗಂಟೆ ಮತ್ತು 9 ಗಂಟೆ ಬರುತ್ತೆ. ಹಾಗಾದರೆ 3 ಗಂಟೆ ಟೈಮಲ್ಲಿ ಎಲ್ಲಾಗಲ್ಲ, ಅದ್ರ ಹಿಂದ್ಗಡೆ ಇದು 2 ಗಂಟೆ ಆಗಲ್ಲ. ನೆಕ್ಸ್ಟ್ 9 ಗಂಟೆ ಟೈಮಲ್ಲಿ 1 ಗಂಟೆ ಹಿಂದೆ ಬನ್ನಿ, 8 ಗಂಟೆ ಆಗಲ್ಲ. ಆದರೆ ಇಲ್ಲಿ ರೈಟ್ ಆ್ಯಂಗಲ್ 1 ಗಂಟೆಗೆ ಎಷ್ಟು ಸತಿ ಫಾರ್ಮೇಷನ್ ಆಗುತ್ತೆ ಅಂತ ಹೇಳಿದ್ದೀನಿ? 2 ಟೈಮ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳಿದ್ದೀನಿ. ಆದರೆ 2 to 3 ಅಲ್ಲಿ 2 ಸತಿ ಆಗಲ್ವ? 1 ಸತಿ ಮಾತ್ರ ಆಗಲ್ವ? ಇಲ್ಲಿ 1 ಸತಿ ಆಗಲ್ಲ, ಇಲ್ಲಿ 1 ಸತಿ ಆಗಲ್ಲ. ಅಂದರೆ ರೈಟ್ ಆ್ಯಂಗಲಲ್ಲಿ ಒಂದು ಯಾವ್ದು ಕೊಟ್ಟಿರ್ತಾನೆ ಅದ್ರ ಹಿಂದ್ಗಡೆ 1 ಸತಿ ಮಾತ್ರ ಆಗಲ್ಲ. ಓಕೆನಾ? ಕ್ಲಿಯರ್? ಇದನ್ನು ಯಾವ ಥರ ರಿಮೈಂಡ್ ಮಾಡ್ಕೊಬೇಕು ಅಂದರೆ ಯಾವ ಟೈಮಿಂಗ್ಸ್ ರೈಟ್ ಆ್ಯಂಗಲ್ ಅಂತ ಕೊಟ್ಟರು, ಸ್ಟ್ರೈಟ್ ಲೈನ್ ಅಂತ ಕೊಟ್ಟರು, ಅಥವಾ ಇಂಟರ್ಸೆಕ್ಟ್ ಅಂದರು, ನಮಗೆ ಇಮಿಡಿಯೇಟಾಗಿ ಗ್ಯಾಪ್ ಬರೋದು ಯಾವುದು? ರೈಟ್ ಆ್ಯಂಗಲ್ ಅಂದರೆ ಯಾವ ಟೈಮಿಂಗ್ಸ್ ಬರುತ್ತೆ? 3 ಗಂಟೆ ಅಥವಾ 9 ಗಂಟೆ. 3 ಗಂಟೆ ಅಂತ ಅಂತಿದ್ದಂಗೆ ಯಾವಾಗ ಗೊತ್ತಾಗುತ್ತೆ? 2 ಗಂಟೆ ಟೈಮಲ್ಲಿ ಆಗಲ್ಲ, ಒಂದೇ ಸತಿ ಆಗೋದು. ಅಥವಾ 9 o'clock ಅಂದರೆ ಎಲ್ಲ ಆಗಲ್ಲ, 8 ಗಂಟೆ ಹತ್ರ ಆಗಲ್ಲ, ಒಂದು ಇಮೇಜ್ ಬರುತ್ತೆ. ಅಥವಾ ಸ್ಟ್ರೈಟ್ ಲೈನ್ ಅಂದರೆ ಏನು? ಸ್ಟ್ರೈಟ್ ಲೈನ್ ಅಂದರೆ 6 ಗಂಟೆ. 6 ಗಂಟೆ ಅಂತಿದ್ದಂಗೆ ಎಲ್ಲ ಆಗ್ತಿಲ್ಲ, 5 o'clock ಅಲ್ಲಿ ಆಗಲ್ಲ. ಅಥವಾ ಇಂಟರ್ಸೆಕ್ಟ್ ಅಂದರೆ ಎಲ್ಲ ಆಗಲ್ಲ, 12 o'clock ಅದು ಇಂಟರ್ಸೆಕ್ಟ್ ಅಂದರೆ. ಆಗ ಎಲ್ಲ ಆಗ್ತಿಲ್ಲ, 11 ಹತ್ರ ಆಗ್ತಿಲ್ಲ. ಸೊ ಇಂಟರ್ಸೆಕ್ಟ್ ಅಂದರೆ ಎಲ್ಲ ಕಡೆ ಆಗುತ್ತೆ, ಆದರೆ 11 ಹತ್ರ ನಮಗೆ ಎಕ್ಸಾಕ್ಟ್ ಟೈಮಿಂಗ್ಸ್ ನಾನು ಹೇಳ್ತಾ ಇರೋದು. ಓಕೆ, ಗಾಟ್ ಇಟ್? ಓಕೆ, ಟೇಕ್ ಡೌನ್. ಟೈಪ್ 5 ಈಗ ನೋಡಿ, ಆಲ್ರೆಡಿ ನಾವು ಟೈಪ್ 1 ಆಯಿತು, ಟೈಪ್ 2, ಟೈಪ್ 3, ಟೈಪ್ 4, ಟೈಪ್ 5. ಈ ಟೈಪ್ 5 ಕ್ವಶನ್ ಯಾವ ಥರ ಕೇಳ್ತಾವ್ರೆ ಅಂದರೆ, ಈ ಟೈಪ್ 4ಅಲ್ಲಿ ಕ್ವಶನ್ಸ್ ನೋಡ್ತಾ ಹೋದೋ. ಈಗ ಎಲ್ಲೆಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಅಂತ ನೋಡ್ದೋ, ರೈಟ್ ಆ್ಯಂಗಲ್ ಎಷ್ಟು ಸತಿ ಬರುತ್ತೆ ಅಂತ ನೋಡೋದು, ಸ್ಟ್ರೈಟ್ ಲೈನ್ ಎಲ್ಲಿ ಬರುತ್ತೆ ಅಂತ ನೋಡೋದು, ಅದ್ರ ಮೇಲ್ಗಡೆ ಕೇಳುವ ಕ್ವಶನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವು ರೈಟ್ ಆ್ಯಂಗಲ್ನೆಲ್ಲ ನೋಡ್ತಾ ಹೋದೋ ಅಥವಾ ಸ್ಟ್ರೈಟ್ ಲೈನ್ ಎಲ್ಲ ನೋಡ್ದೋ, ಈಗ ಫಾರ್ ಎಕ್ಸಾಂಪಲ್ 4 ಗಂಟೆಯಿಂದ 5 ಗಂಟೆ ಟೈಮಲ್ಲಿ ಎಷ್ಟು ಸತಿ ರೈಟ್ ಆ್ಯಂಗಲ್ ಫಾರ್ಮೇಷನ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತು. 2 ಸತಿ ಫಾರ್ಮೇಷನ್. ಅದು ಯಾವ ಟೈಮಲ್ಲಿ ಆಗುತ್ತೆ ಅಂತ ಕೇಳೋದಾಗಿರ್ಬೋದು, ಅಥವಾ ಸ್ಟ್ರೈಟ್ ಲೈನ್ ಎಷ್ಟು ಸತಿ ಫಾರ್ಮೇಷನ್ ಆಗುತ್ತೆ ಅಂತ ಕೇಳೋದಾಗಿರ್ಬೋದು, ಅಥವಾ ಯಾವ ಟೈಮಲ್ಲಿ ಸ್ಟ್ರೈಟ್ ಲೈನ್ ಫಾರ್ಮೇಷನ್ ಆಗುತ್ತೆ ಅಂತ ಕೇಳೋದಾಗಿರ್ಬೋದು, ಅಥವಾ 90 ಡಿಗ್ರಿ 0 ಡಿಗ್ರಿ ಯಾವಾಗ ಫಾರ್ಮೇಷನ್ ಆಗುತ್ತೆ ಅಂತ, ಅಥವಾ ಇಂಟರ್ಸೆಕ್ಟ್ ಆಗೋದು ಯಾವಾಗ ಅಂತ ಕೇಳೋದಾಗಿರ್ಬೋದು, ಟೈಮಿಂಗ್ಸ್. ಹಾಗಾದರೆ ಅದಕ್ಕೆ ಬೇಕಾಗಿರುವ ಫಾರ್ಮುಲಾ ನೋಡ್ತಾ ಹೋಗಿ. ಬೇಸಿಕ್ಸ್ ಆಗಿ ನಿಮ್ಗೆ ಏನು ಬೇಕು? ಇಂಟರ್ಸೆಕ್ಟ್ ಆಗ್ತಿದೆ ಅಂದಾಗ ನಮಗೆ ಡಿಗ್ರಿ ಏನಾಗಿರುತ್ತೆ? 0 ಡಿಗ್ರಿನ ಆ್ಯಡ್ ಮಾಡಬೇಕಾಗುತ್ತೆ. ಯಾಕೆ 0 ಡಿಗ್ರಿ ಆ್ಯಡ್ ಮಾಡಿ? ಇಂಟರ್ಸೆಕ್ಟಿಗೆ ಯಾವ ಥರ ಇರುತ್ತೆ? ಇಲ್ಲಿ ಅವರ್ ಹ್ಯಾಂಡ್ ಇದ್ದರೆ ಮಿನಿಟ್ ಹ್ಯಾಂಡ್ ಇರುತ್ತೆ. ಇದರ ಡಿಗ್ರಿ ಎಷ್ಟಾಗಿರುತ್ತೆ? 0 ಡಿಗ್ರಿ ಇರುತ್ತೆ. ನಮಗೆ ಅವರ್ಗೆ ನಾವು 0 ಡಿಗ್ರಿನ ಆ್ಯಡ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಸ್ಟ್ರೈಟ್ ಹ್ಯಾಂಡ್ ಅಂದರೆ ಎಷ್ಟಾಗಿರುತ್ತೆ? ಸ್ಟ್ರೈಟ್ ಹ್ಯಾಂಡ್ ಅಂದರೆ ಎಷ್ಟಪ್ಪ? 180 ಡಿಗ್ರಿ ಆಗಿರುತ್ತೆ ನಮಗೆ. ನೆಕ್ಸ್ಟ್ ಇನ್ನೊಂದು ಹೇಳ್ತಾ ಇದೆ ರೈಟ್ ಆ್ಯಂಗಲ್ ಅಂತ ಹೇಳ್ತಿದ್ದಾರೆ. ರೈಟ್ ಆ್ಯಂಗಲ್ ಮೀನ್ಸ್ 90 ಡಿಗ್ರಿ. ಓಕೆನಾ?
90 ಡಿಗ್ರಿ ಆಗಿರುತ್ತೆ. ಸ್ಟ್ರೈಟ್ ಆ್ಯಂಗಲ್ ರೈಟ್ ಆ್ಯಂಗಲ್ ಅಂದರೆ 90 ಡಿಗ್ರಿ. ಹಾಗಾದರೆ ಇದನ್ನು ಫೈಂಡ್ ಔಟ್ ಮಾಡಾದ್ಮೇಲೆ ಒಂದು ವ್ಯಾಲ್ಯೂ ಸಿಗುತ್ತೆ ನಮಗೆ, ಅದು ಡಿಗ್ರಿಯಲ್ಲಿ ಸಿಗುತ್ತೆ. ಓಕೆನಾ, ಯಾಕೆಂದರೆ ನಾವೆಲ್ಲ ಡಿಗ್ರಿಯಲ್ಲೇ ಮಾತಾಡ್ತಾ ಇರೋದ್ರಿಂದ ಡಿಗ್ರಿಯಲ್ಲಿ ಸಿಗುತ್ತೆ. ಡಿಗ್ರಿಯಲ್ಲಿ ಸಿಕ್ಕಾದ್ಮೇಲೆ ನಮಗೆ ಟೈಮಿಂಗ್ಸಲ್ಲಿ ಬೇಕಲ್ವಾ, ಟೈಮಿಂಗ್ಸಿಗೆ ಬೇಕು ಅಂದರೆ ಮಿನಿಟಿಗೆ ಕನ್ವರ್ಟ್ ಆಗಬೇಕು. ಟು ಕನ್ವರ್ಟ್ ದಿ ಮಿನಿಟ್, ಡಿಗ್ರಿಯಿಂದ ಮಿನಿಟಿಗೆ ಕನ್ವರ್ಟ್ ಆಗಬೇಕು ಅಂದರೆ ನೀವು 2/11 ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಎಷ್ಟಿಂದ? ಡಿಗ್ರಿಯಿಂದ ಮಿನಿಟಿಗೆ ಆಗಬೇಕು ಅಂದರೆ ಏನು ಮಾಡಬೇಕು? 2/11. ಅದೇ ಏನಾದರೂ ಮಿನಿಟಿಂದ ಡಿಗ್ರಿಗೆ ಆಗಬೇಕು ಅಂದರೆ 11/2 ಮಲ್ಟಿಪ್ಲೈ ಮಾಡಬೇಕು. ಓಕೆ, ಇದ್ರ ಮೇಲೆ ಯಾವ ಥರ ಒಂದು ಕ್ವಶನ್ ಬರುತ್ತೆ, ಫಸ್ಟ್ ಕ್ವಶನ್ ನೋಡ್ಬೋದಾ? ಓಕೆ, ಇಲ್ಲಿ ನೋಡಿ. ಅಟ್ ವಾಟ್ ಟೈಮ್ ಬಿಟ್ವೀನ್ 4 o'clock and 5 o'clock will be the both the ends from right angle to each other at the first time. ಅಂದರೆ ರೈಟ್ ಆ್ಯಂಗಲ್ ಎಷ್ಟು ಸತಿ ಬರುತ್ತೆ? 2 ಸತಿ ಬರುತ್ತೆ. ಅದರಲ್ಲಿ ಫಸ್ಟ್ ಟೈಮ್ ಬರುತ್ತಲ್ಲ, ಅದು ಯಾವ ಟೈಮಲ್ಲಿ ಬರುತ್ತೆ ಅಂತ ಅವರು ಕೇಳ್ತಾ ಇದ್ದಾರೆ. ಓಕೆ, ನಾವು ಚೆಕ್ ಮಾಡ್ಬೋದಾ? ಈಗ 4 ಗಂಟೆ ಮತ್ತು 5 ಗಂಟೆ ಟೈಮ್ ಅಂತ ಹೇಳಿದ್ರೆ ನನಗೆ ಟೈಮಿಂಗ್ಸು 4 ಗಂಟೆಯಲ್ಲಿ ಬರುತ್ತಾ 5 ಗಂಟೆಯಲ್ಲಿ ಆನ್ಸರ್ ಬರುತ್ತೆ? 4 ಗಂಟೆಯಲ್ಲಿ ಬರುತ್ತಲ್ವಾ? ಹಾಗಾದರೆ 4 ಗಂಟೆ ತಾಳಿ. ಓಕೆನಾ, 4 ಗಂಟೆ ತೊಗೊಳ್ಳಿ. ಓಕೆ, 4 ಗಂಟೆ ತೊಗೊಳ್ಳಿ. ಓಕೆ, 4 ಗಂಟೆ ತೆಗೆದುಕೊಂಡಾಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಗ್ರಿ ಮುಂದಕ್ಕೆ ಬಂದಿದೆ? ಚಿಕ್ಕಮುಳ್ಳು ಎಷ್ಟು ಡಿಗ್ರಿ ಮುಂದಕ್ಕೆ ಬಂದಿದೆಯಪ್ಪ? 1 hour ಅಂದರೆ ಎಷ್ಟು? 30 ಡಿಗ್ರಿ. ಹಾಗಾದರೆ 4 hours ಅಂದರೆ ಎಷ್ಟು ಡಿಗ್ರಿ? 120 ಡಿಗ್ರಿ ಮುಂದಕ್ಕೆ ಬಂದಿರುತ್ತೆ. ಆಯಿತಾ? 120 ಡಿಗ್ರಿ. ಹಾಗಾದರೆ ಇನ್ನೊಂದೇನು ಹೇಳ್ತಿದ್ದಾರೆ ಅವರು? ರೈಟ್ ಆ್ಯಂಗಲ್ ಫಾರ್ಮೇಷನ್ ಮಾಡಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ರೈಟ್ ಆ್ಯಂಗಲ್ ಫಾರ್ಮೇಷನ್ ಮಾಡಬೇಕು ಅಂದಾಗ 120 ಡಿಗ್ರಿಗೆ ನಾವೇನು ಮಾಡಬೇಕಾಗುತ್ತೆ? -90 ಡಿಗ್ರಿ ಮಾಡಬೇಕಾಗುತ್ತೆ. ಅದು ಫಸ್ಟ್ಗೆ. ಅಥವಾ ಸೆಕೆಂಡ್ ಅಂದರೆ ಪ್ಲಸ್ ಮಾಡಬೇಕಾಗುತ್ತೆ. -90 ಡಿಗ್ರಿನ ಮಾಡಿ ಎಷ್ಟು ಬರುತ್ತೆ? ರಿಸಲ್ಟಿಂಗ್ ವಿಲ್ ಬಿ 30 ಡಿಗ್ರಿ. ಓಕೆನಾ? ಹಾಗಾದರೆ 30 ಡಿಗ್ರಿ ಅಂತ ಬಂತು. ಅಂದರೆ ಇದು ಯಾಕೆ 30 ಡಿಗ್ರಿ ಅಂದರೆ ಗೊತ್ತಾ? ಇಲ್ಲಿ ನೋಡಿ, ಇಲ್ಲಿದೆಯಲ್ಲ, ಇದೇ ಅದು 30 ಡಿಗ್ರಿ. ಓಕೆನಾ? ಈ 30 ಡಿಗ್ರಿ ತಾನೇ ಮೈನಸ್ ಬೇಕಾಗಿತ್ತು. ಆ 30 ಡಿಗ್ರಿ ಮೈನಸ್ ಆಯಿತು. ಆ 30 ಡಿಗ್ರಿ ಮೈನಸ್ ಆಗಿರೋದ್ರೆ ಈಗ ಏನಾಗಬೇಕು? ನಮಗೆ ಕನ್ವರ್ಟ್ ಆಗಬೇಕಲ್ವನ್ರ? ಕನ್ವರ್ಟ್ ಆಗಬೇಕಂದ್ರೆ ಎಷ್ಟು ಕನ್ವರ್ಟ್ ಆಗುತ್ತೆ? ಇಂಟು 2/11. ಸಿಂಪ್ಲಿಫೈ ಮಾಡಿ. 30 × 2 60/11. 60/11 ಅಂದರೆ ಏನಾದ್ರು ನಮ್ಗೆ ಗೊತ್ತಾಗುತ್ತಾ? ನೋ. ಹಾಗಾದರೆ 60/11 ಏನಂತ ಬರಿಬೋದು? 11ಇಂದ ಎಷ್ಟು ಸತಿ ಡಿವೈಡ್ ಆಗುತ್ತಪ್ಪ? 11 5 55. ಒಂದು ಪಾಯಿಂಟ್ ಕೊಟ್ಟರೆ ಎಷ್ಟಾಗುತ್ತೆ? 0. ಎಷ್ಟು ಉಳಿದಿತ್ತು? 50 ಇತ್ತು. 50 ಅಂದರೆ ತಿರ್ಗಾ 11ಇಂದ ಹೋದರೆ 4 44. ಎಷ್ಟು ಉಳಿತಿದೆ? ತಿರ್ಗಾ ಎಷ್ಟು ಉಳಿತು? 6 ಉಳಿತಿದೆ. 6 ಉಳಿತಿರೋದ್ರೆ ಪಾಯಿಂಟ್ ಇರೋದು ಒಂದು 0 ಅಂದರೆ 5. ಅಂದರೆ 5 ನಿಮಿಷ 5.45 ಅಂತ ಹೋಗ್ತಾ ಇರುತ್ತೆ. ಆಗ ಅಥವಾ ವಿ ಕ್ಯಾನ್ ರೈಟ್ ಇಟ್ ಆಸ್ 5 minutes 5/11 ಅಂತ ಬರಿಬೋದು. ಹಾಗಾದರೆ ಎಕ್ಸಾಕ್ಟ್ ಟೈಮ್ ಎಷ್ಟು ನಂದಿದು? 4 o'clock 5/11. ಸರ್, ಇದು 5/11 ಏನು? ಯಾಕೆಂದರೆ ನೋಡಿ, 5 ನಿಮಿಷಕ್ಕಿಂತ ಒಂದು ಸ್ವಲ್ಪ ಮುಂದಕ್ಕೆ ಬಂದಿದೆಯನ್ರೋ, ಅದೇ ಈ 5/11. ಓಕೆನಾ? ಹಾಗಾದರೆ ಟೈಮ್ ಎಷ್ಟು ನಂದು? ಎಕ್ಸಾಕ್ಟ್ 90 ಡಿಗ್ರಿ ಅಂದಾಗ 4 ಗಂಟೆ 5 ನಿಮಿಷ 5/11. ಓಕೆ, ಟೇಕ್ ಡೌನ್. ಇಲ್ಲಿ ನೋಡಿ, ಅಟ್ ವಾಟ್ ಟೈಮ್ಸ್ ಬಿಟ್ವೀನ್ 5 o'clock and 6 o'clock 5 o'clock and 6 o'clock both the ends are from right angle to each other first time and second time. 5 ಗಂಟೆಯಿಂದ 6 ಗಂಟೆ ಸಮಯದಲ್ಲಿ 5 ಗಂಟೆಯಿಂದ 6 ಗಂಟೆ ಸಮಯದಲ್ಲಿ ಎಷ್ಟು ಸತಿ ರೈಟ್ ಆ್ಯಂಗಲ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತು. 2 times ಆಗುತ್ತೆ. ಆ 2 times ಯಾವ ಟೈಮಲ್ಲಿ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನಮಗೆ 5 ಗಂಟೆ ಕೊಟ್ಟಿರೋದ್ರಿಂದ 5 ಗಂಟೆ ತಗೊಬೇಕು, 6 ಗಂಟೆ ತಗೊಬೇಕು? 5ರಿಂದ 6 ಅಂದರೆ 5 ಗಂಟೆ. 5 ಗಂಟೆ ಟೈಮ್ ಅಂದರೆ 5 ಗಂಟೆ ಟೈಮ್ ಅಂದಾಗ ನಮಗೆ ಯಾವ್ದು ಎಷ್ಟು ಬರುತ್ತೆ? 5 o'clock ಅಲ್ವಾ? ಸಾರಿ, ಓಕೆಪ್ಪ, 5 o'clock ಅಲ್ವನ್ರ? ಈ 5 o'clockಲ್ಲಿ ಎಷ್ಟು ಡಿಗ್ರಿ ಮುಂದಕ್ಕೆ ಹೋಗಿರುತ್ತೆ? 5 o'clockಗೆ 1 ಡಿಗ್ರಿ 1 hour ಅಂದರೆ 30. ಹಾಗಾದರೆ 5 o'clock ಅಂದರೆ 150
ಡಿಗ್ರಿ ಮುಂದಕ್ಕೆ ಹೋಗಿರುತ್ತೆ, 150 ಡಿಗ್ರಿ. ಅದೇ ನನಗೆ ಫಸ್ಟ್ ಬೇಕು ಅಂದರೆ ಏನು ಮಾಡಬೇಕು, -90 ಮಾಡಬೇಕು. ಅದೇ ನನಗೆ ಸೆಕೆಂಡ್ ಡಿಗ್ರಿ ಬೇಕು ಅಂದರೆ ಸೆಕೆಂಡ್ ಟೈಮಿಂಗ್ಸ್ 150 + 90. 150 + 90 ಎಷ್ಟು? 60 ಡಿಗ್ರಿ. ನೆಕ್ಸ್ಟ್ 150 + 90 240 ಡಿಗ್ರಿ ಸಿಗ್ತಿದೆಯಾ? ಹಾಗಾದರೆ 60 ಡಿಗ್ರಿ ಮತ್ತು 240 ಡಿಗ್ರಿ ಅಂತ ಸಿಕ್ತು. ಹಾಗಾದರೆ ನನಗೆ ಫಸ್ಟ್ ಟೈಮ್ ಬೇಕಿರೋದ್ರಿಂದ ನಾನು ಏನು ಮಾಡ್ತೀನಿ, 60 ಡಿಗ್ರಿನ ಕನ್ವರ್ಟ್ ಮಾಡ್ತೀನಿ. 60 ಡಿಗ್ರಿನ ಕನ್ವರ್ಟ್ ಮಾಡ್ತೀನಿ ಅಂದರೆ ಏನಾಗುತ್ತೆ, 2/11 ಕನ್ವರ್ಟ್ ಆಗುತ್ತೆ. ಹಾಗಾದರೆ 120 ಡಿಗ್ರಿ ಬೈ 11. 11 ಎಷ್ಟು ಹೋಗುತ್ತಪ್ಪ? 11 11 1 11, 11 10 110. ಎಷ್ಟು ಉಳಿತು? 10 ಉಳಿತಿದೆ. ಆ 10 ಬಂದು ಇಲ್ಲಿ ಬರೀರಿ, 10/11. ಓಕೆನಾ? ನೆಕ್ಸ್ಟು ಫಸ್ಟ್ ಟೈಮ್ ಆಯಿತು. ನೆಕ್ಸ್ಟು ಸೆಕೆಂಡಿಗೆ ಏನಂತೆ, 240 × 2/11 ಅಂತ ಕೊಟ್ಟಿದ್ದಾರೆ. ಓಕೆನಾ? 2 ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ? 480 / 11. 11 ಇದು ಎಷ್ಟು ಸತಿ ಮಲ್ಟಿಪ್ಲೈ ಆಗುತ್ತೆ? 11 4 44. ಎಷ್ಟು ಉಳಿತಾ ಇದೆ? 4 ಉಳಿತಿದೆ, ಮೀನ್ಸ್ 40. ಎಷ್ಟು ಸತಿ ಹೋಗುತ್ತೆ? 3 33. ಎಷ್ಟು ಉಳಿತು? 7 ಉಳಿತಿದೆ. ಹಾಗಾದರೆ ಈ 7/11 ಆಗಿರುತ್ತೆ. ಹಾಗಾದರೆ ಟೈಮಿಂಗ್ಸ್ ನಂದು ಏನಾಗಿರುತ್ತೆ? ಏನಾಗಿರುತ್ತೆ ಅಂದರೆ ಫಸ್ಟ್ ಟೈಮಿಂಗ್ಸ್ ಏನಾಗಿರುತ್ತಪ್ಪ? 5 ಗಂಟೆ 10 ನಿಮಿಷ 10/11 ಆಗಿರುತ್ತೆ ಫಸ್ಟ್ ಟೈಮಿಂಗ್ಸು. ಓಕೆನಾ? ನಂದು ಸೆಕೆಂಡ್ ಟೈಮಿಂಗ್ಸ್ ಏನಾಗಿರುತ್ತೆ? 5 ಗಂಟೆ 43 ನಿಮಿಷ 7/11 ಆಗಿರುತ್ತೆ. ಇದು ಸೆಕೆಂಡ್ ಟೈಮಿಂಗ್ಸು. ಓಕೆನಾ? ಗಡಿಯಾರದಲ್ಲಿ ನೋಡ್ಬೋದಾ? ಓಕೆ, ಇಲ್ಲಿ ನೋಡಿ ಎಷ್ಟಾಗಿದೆ? 5 ಗಂಟೆ 10 ನಿಮಿಷದ ನಿಯರಲ್ಲಿ ಬಂದಿದೆಯಾ? 5 ಗಂಟೆ 10/11 ಅಂತ ಬರ್ತಾ ಇದೆ. ಅಥವಾ ಇದು ಎಷ್ಟಿದೆ? 5 ಗಂಟೆ 43 ಚಿಲ್ಡ್ರನ್ ಇದೆ ಅಲ್ವಾ? 5 ಗಂಟೆ 43 7/11 ಬರ್ತಾ ಇದೆ. ಓಕೆ, ಕ್ಲಿಯರ್? ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, after 9 o'clock, at what time between 9 p.m. to 10 p.m. will be the hour and minute and will be the point of opposite direction. ಈ ಆಪೋಸಿಟ್ ಡೈರೆಕ್ಷನ್ ಇದ್ದಾಗ ನಮ್ಮ ಟೈಮಿಂಗ್ಸು ಏನಾಗಿರುತ್ತೆ ಅಂತ ಅವರು ಕೇಳ್ತಾ ಇದ್ದಾರೆ. ಓಕೆನಾ? 9 ಗಂಟೆಯಿಂದ 10 ಗಂಟೆ ಟೈಮಲ್ಲಿ. 9 ಗಂಟೆ ಟೈಮ್ ಅಂದರೆ ಎಲ್ಲಿ ಬರುತ್ತಪ್ಪ? ಎಷ್ಟು ಡಿಗ್ರಿ ಆಗಿರುತ್ತೆ ಟೋಟಲ್? ಎಷ್ಟು? 9 3 270 ಡಿಗ್ರಿ ಆಗಿರುತ್ತೆ. ಓಕೆನಾ? 270 ಡಿಗ್ರಿ. ಹಾಗಾದರೆ ಇದು ಎಷ್ಟಿರಬೇಕು ಅಂತ ಹೇಳಿದ್ದಾರೆ? ಆಪೋಸಿಟ್ ಅಂದರೆ 180. ಮೈನಸ್ ಆದರೂ ಮಾಡ್ಕೊಳ್ರಿ, ಆ್ಯಡ್ ಆದರೂ ಮಾಡ್ಕೊಳ್ರಿ, ನಿಮ್ಮ ಕನ್ವೀನಿಯೆಂಟ್ ಅದು. ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? ಎಷ್ಟಪ್ಪ? ಹಾಗಾದರೆ ಈ 90 ಡಿಗ್ರಿ ಅಂದರೆ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು ನಾನು. ಓಕೆನಾ? 90 ಡಿಗ್ರಿ ಅಂದರೆ ಇಂಟು 2/11. 180/11 ಎಷ್ಟು ಸತಿ ಓದ್ತಿದ್ದು? 11 1 11. ಎಷ್ಟು ಉಳೀತು? 7 ಅಂದರೆ 70. ಎಷ್ಟಾಯಿತು? 6. ನೆಕ್ಸ್ಟ್ ಎಷ್ಟು ಉಳಿತಿದೆ? 4 ಉಳಿತಿದೆ. ಆ 4 ಇಲ್ಲಿ ಬರೀರಿ /11. ಎಷ್ಟಾಯಿತು? ವಾಟ್ ಈಸ್ ದ ಟೈಮ್? ನನ್ನ ಟೈಮ್ ಏನಾಗಿರುತ್ತೆ? 9 ಗಂಟೆ ಹೇಳ್ರ 16/11 ಓಕೆನಾ? ಎಕ್ಸಾಕ್ಟ್ ಟೈಮಿಂಗ್ಸ್ ನೋಡ್ಬೋದಾ? ನೋಡಿ, 9 ಗಂಟೆ 16 ನಿಮಿಷದ ಸಮಥಿಂಗ್ ಬರ್ತಿದ್ಯನ್ರ. ಅವ್ರ ಆನ್ಸರ್ ಏನು? 9 ಗಂಟೆ 4/11 ಆಗಿರುತ್ತೆ. ಓಕೆ, ಇದೇ ಥರದ ಇನ್ನೊಂದು ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಇಲ್ಲಿ ನೋಡಿ, ಅಟ್ ವಾಟ್ ಟೈಮ್ ಆರ್ ದಿ ends of the clock together between 4 to 5. ಅಂದರೆ ಪ್ರೀವಿಯಸ್ಸಲ್ಲಿ ರೈಟ್ ಆ್ಯಂಗಲ್ ನೋಡ್ದೋ, ಸ್ಟ್ರೈಟ್ ನೋಡ್ದೋ. ಈಗ ಟುಗೆದರ್ ಅಂದರೆ ಇಂಟರ್ಸೆಕ್ಟ್ ಆಗ್ತಿರೋದು ಯಾವ ಟೈಮಲ್ಲಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡೋಣ, 4 ಗಂಟೆ ಮತ್ತು 5 ಗಂಟೆ ಟೈಮಲ್ಲಿ ಟೈಮಿಂಗ್ಸ್ ಎಷ್ಟು ಗಂಟೆಗೆ ಬಸ್ ಸಿಗುತ್ತೆ ನಮಗೆ? 4 ಗಂಟೆಗೆ ಸಿಗುತ್ತೆ. 4 ಗಂಟೆ ಅಂದರೆ 1 hour ಅಂದರೆ 30 ಡಿಗ್ರಿ. 4 hour ಅಂದರೆ ಎಷ್ಟು? 120 ಡಿಗ್ರಿ. ಹಾಗಾದರೆ ಏನು ಹೇಳ್ತಿರೋದು ಇದು?
ಟುಗೆದರ್ ಅಂದರೆ ಇಂಟರ್ಸೆಕ್ಟ್ ಅಂದರೆ ಎಷ್ಟು ಆ್ಯಡ್ ಮಾಡ್ಬೇಕು ನಾವು 0 ಡಿಗ್ರಿ ಪ್ಲಸ್ 0 ಡಿಗ್ರಿ ಅಂದರೆ ಅಷ್ಟೇ ಇರುತ್ತೆ 120 ಡಿಗ್ರಿ. ಆದರೆ 120 ಡಿಗ್ರಿ ಅಂದರೆ ಎಷ್ಟು ಕನ್ವರ್ಟ್ ಮಾಡ್ಬೋದಾ ಮಿನಿಟ್ಗೆ? 2/11 ಎಷ್ಟಾಗುತ್ತಪ್ಪ? 240/11 ಆಯಿತು. 11ಇಂದ ಎಷ್ಟು ಸತಿ ಡಿವೈಡ್ ಆಗುತ್ತೆ? 11 1s 11, 11 2s 22. ಎಷ್ಟು ಉಳಿತು? 2 20 ಆಯಿತು. 20 ಅಂದರೆ 1s 11 ಎಷ್ಟು ಉಳಿತು? 11ಅಲ್ಲಿ 20 11 ಹೋದರೆ 9. ಹಾಗಾದರೆ 21 9/11. ವಾಟ್ ಈಸ್ ದ ಟೈಮಿಂಗ್ಸ್? 4 o'clock 21 9/11 ಆಗಿರುತ್ತೆ. 4 ಗಂಟೆ 21/9/11 ಟೈಮ್ ಆಗಿರುತ್ತೆ. ಓಕೆನಾ? ಓಕೆ, ಟೇಕ್ ಡೌನ್. ಓಕೆ, ಈಗ ಆಲ್ರೆಡಿ ನಾವು ನೋಡ್ದಂಗೆ ರೈಟ್ ಆ್ಯಂಗಲ್ ಕೊಟ್ಟಾಗ ಯಾವ ಥರ ಆನ್ಸರ್ ಮಾಡೋದು ಗೊತ್ತಿದೆ, ಮತ್ತು ಟುಗೆದರ್ ಕೊಟ್ಟಾಗ ಯಾವ ಥರ ಆನ್ಸರ್ ಮಾಡೋದು ಗೊತ್ತಿದೆ, ಮತ್ತು ಸ್ಟ್ರೈಟ್ ಲೈನ್ ಕೇಳಿದಾಗ ಯಾವ ಥರ ಆನ್ಸರ್ ಮಾಡೋದು ಗೊತ್ತಿದೆ. ಅದ್ರ ಮೇಲ್ಗಡೆ ಒಂದು ಕ್ವಶನ್ ಕೊಡ್ತಾ ಇದ್ದೀನಿ. 7 ಗಂಟೆಯಿಂದ 8 ಗಂಟೆ ಟೈಮಲ್ಲಿ ಟುಗೆದರ್ ಎಷ್ಟು ಸತಿ ಬರುತ್ತೆ, ಆಪೋಸಿಟ್ ಎಷ್ಟು ಸತಿ ಬರುತ್ತೆ, ರೈಟ್ ಆ್ಯಂಗಲ್ ಎಷ್ಟು ಸತಿ ಬರುತ್ತೆ, ಇದನ್ನು ನಿಮಗೆ ಹೋಮ್ವರ್ಕ್ ಕ್ವಶನ್ ಅಂತ ಕೊಟ್ಟಿರ್ತೀನಿ. ಇದನ್ನು ಸಾಲ್ವ್ ಮಾಡಿ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಬೇಕಾಗಿರುತ್ತೆ. Okay, any questions about these topics? Any questions you can comment in the comment section. Thank you.